ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಾತರಗ್ನಿಂ ಪ್ರಾತರಿಂದ್ರಗಂ ಹವಾಮಹೇ, ಪ್ರಾತರಮಿತ್ರಾವರುಣ ಪ್ರಾತರಶ್ವಿನಾ, ಪ್ರಾತರ್ಭಗಂ ಭೂಷಣಂ ಬ್ರಹ್ಮಣಸ್ಪತಿಂ, ಪ್ರಾತಃ ಸೋಮಮುತ ರುದ್ರಗಂ ಹುವೇಮ, ಪ್ರಾತರ್ಜಿತಂ ಭಗಂ ಉಗ್ರಗಂ ಹುವೇಮ ವಯಂ ಪತ್ರಮದಿತೇರ್ಯೋ ವಿಧರ್ತ, ಆದ್ರಶ್ಚಿದ್ಯಂ ಮನ್ಯಮಾನಸ್ತುರಶ್ಚಿತ್ ರಾಜಾಚಿದ್ಯಂ ಭಗಂ ಭಕ್ಷೇತ್ಯಾಹ. ನಮಸ್ಕಾರ, ಶುಭೋದಯ. ವಿಶೇಷ ನೇರ ಪ್ರಸಾರ ನಿತ್ಯ ಪೂಜೆಗೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಮಲಾಕರ್ ಭಟ್. ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಜೀವನವನ್ನು ಅದ್ಭುತವಾಗಿ ನಾನು ನೆರವೇರಿಸಿಕೊಳ್ಬೇಕು ಎನ್ನುವಂತಹ ಮಹದಾಸೆಯನ್ನು ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಹೊಂದಿಕೊಂಡಿರ್ತಾನೆ. ಅಂತಹ ಒಂದು ಮಹತ್ತರವಾದಂಥ ಆಶೆ ಆಕಾಂಕ್ಷೆಗಳ ಮಧ್ಯದಲ್ಲಿ ಜೀವನ ನಮಗರಿವಿಲ್ಲದಂತೆ ಸಾಗ್ತಾನೆ ಇರುತ್ತೆ. ಅನೇಕ ವತ್ಸರಗಳನ್ನು ಕಳಿತಾನೆ ಬರುತ್ತಾ ಹೋಗ್ತೇವೆ ನಾವು. ಹಾಗಿರುವಾಗ ಜೀವನದಲ್ಲಿ ಎಲ್ಲ ರೀತಿಯಾದಂತಹ ಅಭಿವೃದ್ಧಿಯನ್ನು ಹೊಂದಬೇಕು. ಮಾನವ ಜನ್ಮವನ್ನು ಸಫಲತೆಯನ್ನು ಮಾಡಿಸಿಕೊಳ್ಬೇಕು. ತೀರ್ಥಕ್ಷೇತ್ರಗಳನ್ನು ನಾವು ಪರ್ಯಟನೆ ಮಾಡಬೇಕು ಎನ್ನುವಂತಹ ಆಸ್ತಿಕತನ ಇರತಕ್ಕಂಥವರ ಆಲೋಚನೆಗಳಾದರೆ, ಜೀವನದಲ್ಲಿ ಮಹೋನ್ನತವಾದಂತಹ ಸ್ಥಾನಮಾನಗಳನ್ನು ಗಳಿಸ್ಕೋಬೇಕು, ಪ್ರಬುದ್ಧ ರಾಜಕಾರಣಿ ಆಗಬೇಕು, ಸಮಾಜದ ಸುಧಾರಕನಾಗಬೇಕು, ಸಮಾಜದಲ್ಲಿ ಅದ್ಭುತವಾದಂತಹ ಒಂದು ಹೆಸರುವಾಸಿಯಾದಂತಹ ವ್ಯಕ್ತಿ ಆಗಬೇಕು ಎನ್ನುವಂತಹ ದಿಸೆಯಲ್ಲಿ ಸಾಮಾನ್ಯರ ಯೋಚನೆ ಇರುತ್ತೆ. ಇನ್ನು ಕೆಲವರಿಗೆ ಪ್ರಪಂಚದಲ್ಲಿ ಎಲ್ಲವೂ ಕೂಡ ಪರಮಾತ್ಮ ಕೊಟ್ಟಿದ್ದಾನೆ, ಉತ್ತಮವಾದಂತಹ ಸತಿಯನ್ನು ಪಡೆದು ಅಂದರೆ ಹೆಂಡತಿಯನ್ನು ಪಡ್ಕೊಂಡು ಸುಖ ಸಂಸಾರವನ್ನು ನೆರವೇರಿಸಬೇಕು, ಮುದ್ದಾದಂತಹ ಮಕ್ಕಳಿಗೆ ತಂದೆ ತಾಯಿ ಎನಿಸ್ಕೊಳ್ಬೇಕು ಅನ್ನುವಂತಹ ಒಂದು ಆಸೆಯನ್ನು ಕೂಡ ಹೊಂದಿಕೊಂಡಿರ್ತಾರೆ. ಪ್ರಪಂಚದಲ್ಲಿ ಪ್ರಧಾನವಾದಂಥದ್ದು ಮೂರೇ ಮೂರು. ಅಂದರೆ ಒಂದು ಧನ ಅಂದರೆ ದುಡ್ಡು ಅಥವಾ ಸಂಪತ್ತುಗಳು, ಇನ್ನೊಂದು ಸಂಸಾರ, ಇನ್ನೊಂದು ವಿದ್ಯೆ. ಈ ಮೂರು ಸಿಕ್ಬಿಟ್ರೆ ಪ್ರಪಂಚದಲ್ಲಿ ಎಲ್ಲವನ್ನು ಕೂಡ ನೀವು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಹಾಗಾದರೆ ಈ ಮೂರನ್ನು ಪಡೆದುಕೊಳ್ಳುವಂತಹ ದೆಸೆನಲ್ಲಿಯೇ ಮನುಷ್ಯನ ಜೀವನ ಹೈರಾಣಾಗೋಗುತ್ತೆ ಅಥವಾ ಎಡವಟ್ಟುಗಳನ್ನು ನಾವು ಮಾಡ್ಕೋತಾ ಬರ್ತೇವೆ. ಜೀವನದಲ್ಲಿ ಮದುವೆ ಎನ್ನುವಂತಹ ಸಂಸ್ಕಾರ ಬಹಳ ಪ್ರಧಾನವಾಗಿರುತ್ತೆ. ಈ ಮದುವೆ ಎನ್ನುವಂತಹ ಸಂಸ್ಕಾರವನ್ನು ನೀವು ಮಾಡಿಕೊಂಡ ಮಾತ್ರಕ್ಕೆ ಅನುಕೂಲ ಅಂತ ಅಂದ್ಕೊಳ್ಳುವಂಥದ್ದಲ್ಲ. ಇವತ್ತು ನಿನ್ನೆ ಪ್ರೀತಿಯಂತೆ, ಇವತ್ತು ಮದುವೆಯಂತೆ, ನಾಳೆ ಕಿತ್ತೋಗೋದಂತೆ, ಈ ರೀತಿಯಾದಂತಹ ಪ್ರಕ್ರಿಯೆಗಳನ್ನೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಅಂತಹ ದೋಷಗಳು ನಮ್ಮ ವೀಕ್ಷಕರನ್ನು ಬಾಧಿಸ್ತೇ ಇರಲಿ ಎನ್ನುವಂತಹ ದೃಷ್ಟಿಯಿಂದ ವಿಶೇಷವಾದಂತಹ ಶ್ರೀಕಲಾ ಮಂದಿರದಲ್ಲಿ ನಾವಿದ್ದೇವೆ. ಇವತ್ತು ಹೇಳಿಕೊಡ್ತಕ್ಕಂತಹ ಪೂಜೆ ಪುನಸ್ಕಾರಗಳನ್ನು ಮಾಡುವುದರಿಂದ ಯಾವುದೇ ಥರದ ಸಂಕಷ್ಟಗಳು ನಿಮ್ಮನ್ನು ಬಾಧಿಸ್ತಾ ಇರಲಿ. ಮನೆಯಲ್ಲಿ ಗಂಡ ಹೆಂಡಿರ ಮಧ್ಯದಲ್ಲಿರ್ತಕ್ಕಂತಹ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಸಂಪೂರ್ಣವಾಗಿ ಅಂತಹ ಎಲ್ಲ ರೀತಿಯಾದಂತಹ ದೋಷಗಳನ್ನು ನಿವೃತ್ತಿ ಮಾಡಿಕೊಳ್ಳುವಂತಹ ದಿಸೆಯಲ್ಲಿ ಶ್ರೀಕಲಾ ಮಂದಿರದಲ್ಲಿ ನಾವಿರುವಂತಹ ಪೂಜೆ ಪುನಸ್ಕಾರಗಳನ್ನು ನಿಮಗಾಗಿ ಹೇಳಿಕೊಡ್ತೇವೆ. ಹಾಗಾಗಿ ಈ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ರಿಂದ ನಿಮ್ಮ ಜೀವನ ನಿಜವಾಗಿ ಕೂಡ ಯಶಸ್ಸನ್ನು ಪಡ್ಕೊಳ್ಳುತ್ತೆ. ಯೋಚನೆ ಮಾಡಬೇಕಂತ ಅಗತ್ಯ ಇಲ್ಲವೇ ಇಲ್ಲ. ಉತ್ತರ ಕಾಶಿಯಿಂದ 40 ಕಿಲೋಮೀಟರ್ ಪ್ರಾಪ್ತಿಯಲ್ಲಿ ದೂರದ ಅಂತರದಲ್ಲಿ ಬರ್ತಕ್ಕಂತಹ ಶ್ರೀಕಲಾ ಕ್ಷೇತ್ರ, ಇದನ್ನು ಶ್ರೀಕಲಾ ಕ್ಷೇತ್ರ ಎನ್ನುವುದಾಗಿ ಕರೀತಾರೆ. ಅಲ್ಲಿರ್ತಕ್ಕಂತಹ ಶ್ರೀಕಲಾ ಮಂದಿರದಲ್ಲಿರ್ತಕ್ಕಂತಹ ದೇವಿಯ ಆರಾಧನೆಯನ್ನು ಮಾಡುವುದರ ಜೊತೆಗೆ ನಿಮ್ಮ ಮಗಳ, ನಿಮ್ಮ ಮಗನ, ನಿಮ್ಮ ಸಂಪೂರ್ಣವಾದಂತಹ ಕುಟುಂಬದ ಎಲ್ಲ ಸದಸ್ಯರ ಮದುವೆಗೆ ವಿಳಂಬ ಆಗ್ತಾ ಇದ್ರೆ ಆ ವಿಳಂಬವನ್ನು ಹೋಗಲಾಡಿಸ್ತಾಳೆ ತಾಯಿಯಾದಂತಹ ಶ್ರೀಕಲಾದೇವಿ. ಲಕ್ಷಾಂತರ ಜನರು ಭಕ್ತರು ಬರುವುದನ್ನು ನೀವು ಕೂಡ ತೆರೆಯಲ್ಲಿ ನೋಡ್ತಾ ಇದ್ದೀರಿ. ಅದರಂತೆ ನಿಮ್ಮ ಮನೆಯ ಎಲ್ಲ ಥರದ ಕಷ್ಟ ಕಾರ್ಪಣ್ಯಾದಿಗಳನ್ನು ದೂರೀಕರಿಸುವಂತಹ ದಿಸೆಯಲ್ಲಿ ಸಕಾರಾತ್ಮಕವಾದಂತಹ ಬೆಳವಣಿಗೆ ನಿಮ್ಮ ಮನೆಯಲ್ಲಿ ನೆರವೇರುತ್ತೆ. ಕಾರಣ ಇಷ್ಟೇ, ತಾಯಿಯಾದಂತಹ ಶ್ರೀಕಲಾ ಮಾತೆಯ ಆರಾಧನೆಯಿಂದ. ನೀವು ಒಂದು ಮಾತನ್ನು ಆಡ್ತೀರಿ, ಪ್ರಪಂಚದಲ್ಲಿ ಪ್ರತಿಯೊಬ್ಬನು ಕೂಡ ಒಬ್ಬರು ಒಪ್ಪಿಕೊಂಡು ಜೀವನ ನಡೆಸ್ತಕ್ಕಂಥದ್ದನ್ನು ನಂಬಿಕೆ ಅಂತ ಕರೀತೇವೆ. ಗಂಡ ಹೆಂಡಿರ ಮಧ್ಯದಲ್ಲಿ ಸಣ್ಣ ಸಣ್ಣ ವಿಚಾರಗಳಿಗೂ ಸಂಬಂಧಪಟ್ಟಂತೆ ಅನೇಕ ಥರದ ಮಾರ್ಪಾಡಾಗ್ತಾ ಹೋಗ್ತಾ ಇದೆ. ಅಂದರೆ ಹಿಂದಿನ ಕಾಲದಲ್ಲಿ ಈ ದೇಶಕ್ಕೆ ಅನೇಕರ ಒಂದು ದಾಳಿಗಳಾಯಿತು. ಪೋರ್ಚುಗೀಸರ ದಾಳಿ ಆಯಿತು, ಮೊಘಲರ ದಾಳಿ ಆಯಿತು, ಬ್ರಿಟಿಷರ ದಾಳಿ ಆಯಿತು, ಡಚ್ಚರು, ಫ್ರೆಂಚರು, ಬೇರೆ ಬೇರೆಯವರೆಲ್ಲರೂ ಕೂಡ ಈ ದೇಶದ ಮೇಲೆ ದಾಳಿಯನ್ನು ಮಾಡ್ತಾ ಬಂದರೆ ಆವತ್ತು ಕೂಡ ನಮ್ಮ ಬಾಂಧವ್ಯದಲ್ಲಿ ಅಥವಾ ನಮ್ಮ ಸಂಸ್ಕಾರದಲ್ಲಿ ಯಾವುದೇ ರೀತಿಯಂಥ ವೈಪರೀತ್ಯಗಳು ಆಗಿರಲಿಲ್ಲ. ಅವರು ದೋಚಿದ್ದು ಕೇವಲ ಈ ದೇಶದಲ್ಲಿದ್ದಂತಹ ಅನೇಕ ಥರದ ಒಂದು ರತ್ನಗಳನ್ನು, ಮುತ್ತು ವಜ್ರ ವೈಡೂರ್ಯಗಳನ್ನು ಮಾತ್ರವೇ ಅವರ ಅಪಹರಣವನ್ನು ಮಾಡಿದ್ರು ವಿನಃ ಇಲ್ಲಿಯ ಸಂಸ್ಕಾರಗಳನ್ನು ಅಪಹರಿಸಲಿಕ್ಕೆ ಆಗಲಿರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು 20-25 ವರ್ಷಗಳ ಈಚೆಗೆ ಬಂತು ನೋಡಿ ಮಾಲ್ ಸಂಸ್ಕೃತಿ. ಎಲ್ಲವನ್ನು ಕೂಡ ನಾವು
ಕಡೆಗಣಿಸ್ತಾ ಬಂದ್ವಿ. ಬಾಂಧವ್ಯದಲ್ಲಿ ಕೊರತೆ. ನಾವು ನೆಂಟರು ಇಷ್ಟರು ಅನ್ನೋ ಮಾತ್ರಕ್ಕೆ ಹಾಯ್ ಬಾಯ್ ಸಂಸ್ಕೃತಿ ನಮ್ಮ ಭಾರತದ ಅಲ್ವೇ ಅಲ್ಲ. ಈ ಹಾಯ್ ಬಾಯ್ ಎನ್ನುವಂತಹ ಸಂಸ್ಕೃತಿಗೆ ನಾವು ಎಲ್ಲಿ ಕಾಲಿಟ್ಟುವೋ ಅಲ್ಲಿಂದಲೇ ಅಳಿವಿನ ಅಂಚಿಗೆ ಬರ್ತಾ ಇದ್ದೇವೆ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೇನೆ ತಾಯಂದಿರಲ್ಲಿ, ಎಚ್ಚರಿಕೆಯಿಂದಿರಿ. ನೀವು ಮಾತ್ರವೇ ನಿಮ್ಮ ಸಂಸಾರ ಅಂತ ಅನ್ಕೋಬೇಡಿ. ನಾನು, ನನ್ನ ಪತ್ನಿ ಅಥವಾ ನನ್ನ ಪತಿ ಅಥವಾ ನನ್ನ ಮಗ ಅಥವಾ ನನ್ನ ಮಗಳು ಎನ್ನುವಂತಹ ಪರಿಸ್ಥಿತಿಗೆ ದಯವಿಟ್ಟು ಬರಬೇಡಿ. ನೀವು ಬಾಂಧವ್ಯವನ್ನು ವೃದ್ಧಿ ಮಾಡಿಕೊಂಡ್ರಿ ಅಂತಾದರೆ ಖಂಡಿತ ಬಾಂಧವ್ಯ ಸದಾ ನಿಮ್ಮ ಜೊತೆಗಿರಬೇಕು. ನಾವೆಲ್ಲರೂ ಕೂಡ ಒಂದು ಗುಂಪಾಗಿರೋಣ. ಯಾವ ಕಾಲಕ್ಕೆ ಏನಾಗುತ್ತೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಈ ಬಾಂಧವ್ಯ ಎನ್ನುವಂಥದ್ದು ನಮ್ಮ ಜೊತೆಗಿದ್ದಾಗ ಸದಾ ಒಬ್ಬರಲ್ಲ ಒಬ್ಬರು ಬರ್ತೇವೆ, ಅಥವಾ ಒಂದಲ್ಲ ಒಂದು ರೀತಿಯಾದಂತಹ ಸಮಾಧಾನ ಸಂತೋಷಗಳು ನಮಗೆ ಬಂದಾಗ ಹಂಚಿಕೊಳ್ಳಿಕ್ಕೆ ಬೇಕಾಗತ್ತೆ. ನಿಮಗೆ ಸಂತೋಷ ಆಗಿದೆ ಅಂತ ಇಟ್ಕೊಳ್ಳಿ, ಯಾರ ಜೊತೆಗಾದರೂ ಕೂಡ ಹಂಚಿಕೊಳ್ಳಿಲ್ಲ ಅಂತಾದರೆ ಯಾರು ಇರ್ತಾರೆ ಹೇಳಿ ನಮ್ಮ ಜೊತೆಗಲ್ವಾ? ಹಾಗಾದರೆ ಅಂತಹ ದೋಷಗಳು ನಿಮ್ಮ ಕುಟುಂಬವನ್ನು ಬಾಧಿಸಬಾರ್ದು. ನಿಮ್ಮ ಕುಟುಂಬಕ್ಕೆ ಸದಾ ಶ್ರೀಕಲಾದೇವಿಯ ಶ್ರೀರಕ್ಷೆ ಇರಬೇಕು. ನೀವು ಬಹಳ ಸುಂದರವಾಗಿ ಕಾಣಬೇಕು. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಮನದಾಳದಲ್ಲಿರ್ತಕ್ಕಂತಹ ಎಲ್ಲ ಆಸೆಗಳು ಕೂಡ ನಿಮಗೆ ಅತಿ ಶೀಘ್ರದಲ್ಲಿ ಈಡೇರಬೇಕು. ವಿವಾಹದಂತಹ ಪ್ರತಿಬಂಧಕ ದೋಷಗಳು 28 ವರ್ಷ ಆಯಿತು, 29 ವರ್ಷ ಆಯಿತು, 30 ವರ್ಷಗಳನ್ನು ಕಳೆದಿದ್ದೀನಿ, ಮದುವೆ ಮಾತ್ರ ಇಲ್ಲವೇ ಇಲ್ಲ ಎನ್ನುವಂತಹ ಸ್ಥಿತಿನಲ್ಲಿ ಕೊರಗ್ತಾ ಇದ್ದೀರಾ. ಕೊರಗೋದೇಕೆ? ಇವತ್ತೇ ಹೇಳಿಕೊಡ್ತಕ್ಕಂತಹ ಪೂಜೆಗಳನ್ನು ಮಾಡುವುದರಿಂದ ಮಾತ್ರ ನಿಮಗೆ 100ಕ್ಕೆ 100ರಷ್ಟು ಒಂದೇ ಒಂದು ಮಂಡಲ 48 ದಿನಗಳು ಸಾಕು ನಿಮಗೆ ಮದುವೆ ಆಗತ್ತೆ. ಯಾರಿಗೆ ನಂಬಿಕೆ ಇದ್ದವರಿಗೆ ಮಾತ್ರ ಹೇಳುವಂತಹ ಪೂಜೆಯನ್ನು ಸರಿಯಾದಂತಹ ಕ್ರಮದಲ್ಲಿ ಮಾಡುವುದರಿಂದ ಮಾತ್ರ ಈ ಪೂಜೆಯ ಸಂಪೂರ್ಣವಂತಹ ಫಲಾಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಇಚ್ಛಿತ ಕಾಮನೆಗಳನ್ನೆಲ್ಲವನ್ನು ಕೂಡ ಈಡೇರಿಸುವಂತಹ ದೆಸನಲ್ಲಿ ಅನುಕೂಲ ಆಗುತ್ತೆ. ಶ್ರೀಕಲಾದೇವಿಯ ಆರಾಧನೆ. ಹಿಂದೆ ಪಾರ್ವತಿ ಪರಮೇಶ್ವರರು ಕೂಡ ಈ ತಾಯಿಯನ್ನು ಆರಾಧನೆ ಮಾಡಿದ್ರು ಎನ್ನುವಂತಹ ಒಂದು ಜಾನಪದ ಕತೆ ಆ ಪ್ರಾಂತ್ಯದಲ್ಲಿರ್ತಕ್ಕಂತಹ ಜನರು ಮಾತಾಡ್ತಾರೆ. ಹಾಗಾದರೆ ನಿಮ್ಮ ಎಲ್ಲ ಥರದ ಸಂಕಷ್ಟಗಳನ್ನು ಬಗೆಹರಿಸುವಂತಹ ದೆಸನಲ್ಲಿ ಶ್ರೀಕಲಾ ಪೂಜೆ ಅತ್ಯುನ್ನತವಾದಂತಹ ಪೂಜೆಯಾಗಿ ಮಾರ್ಪಾಡಾಗತ್ತೆ. ಸಮಾಧಾನ, ಸಂತೋಷ, ಎಲ್ಲ ಥರದ ಅನುಕೂಲತೆಗಳನ್ನು ಪಡ್ಕೊಳ್ಳುವಂತಹ ಲಕ್ಷಣ ನಿಮ್ಮ ಪಾಲಿಗೆ ಗೋಚರವಾಗ್ತಾ ಇದೆ. ಹಾಗಾದರೆ ತಡ ಮಾಡದೆ ನಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಈ ದಿನ ಆರಾಧನೆ ಮಾಡಬೇಕಾದ್ದು ಶ್ರೀಕಲಾದೇವಿಯನ್ನು ಅಂತ ನಿಮ್ಮೆಲ್ಲರಿಗೂ ಕೂಡ ಅರಿವಾಗಿದೆ ಅಲ್ವಾ? ಹಾಗಾದರೆ ಶ್ರೀಕಲಾದೇವಿಯನ್ನು ಆರಾಧನೆ ಮಾಡಲಿಕ್ಕೆ ಮಾಡಬೇಕಾದಂತಹ ಒಂದು ಪರಿಕರಗಳು, ಪೂಜೆಯನ್ನು ಬೇಕಾಗಿರತಕ್ಕಂತಹ ಪರಿಕರಗಳೇನು, ಹಾಗೆ ಮಾಡುವಂತಹ ಸಿದ್ಧತೆಗಳೇನು ಅನ್ನುವಂತಹ ತಾವಕ ಕೂಡ ನಿಮ್ಮಲ್ಲಿರುತ್ತೆ. ಶ್ರೀಕಾರ ಮತ್ತು ಓಂಕಾರವನ್ನು ದೇವರ ಮನೆಯ ಮುಂಭಾಗದಲ್ಲಿ ಓಂಕಾರ ಮತ್ತು ಶ್ರೀಕಾರವನ್ನು ಇಟ್ಕೊಂಡಿರಬೇಕು. ಒಂದು ತಾಮ್ರದ ತಟ್ಟೆಯ ಒಳಗಡೆ ಅಕ್ಕಿಯನ್ನು ಹಾಕಿ ಅಕ್ಕಿಯ ಮೇಲೆ ಒಂದು ಕಲಶವನ್ನು ಹಾಗೆ ಒಂದು ದೇವಿಯ ವಿಗ್ರಹವನ್ನು ಕೂಡ ಇವತ್ತು ಇಟ್ಕೊಂಡಿರಬೇಕು. ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ. ಯಾರ್ಯಾರಿಗೆ ಮನೆಯಲ್ಲಿ ಸಮಸ್ಯೆಗಳಿದೆಯೋ, ಅಂದರೆ ಗಂಡ ಹೆಂಡಿರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳಿದೆಯೋ, ದೂರ ಆಗಿರತಕ್ಕಂತಹ ಆಗುವ ಪರಿಸ್ಥಿತಿಗೆ ಬಂದಿದ್ದೀರೋ ಅಂಥವರು ಕೂಡ ಇವತ್ತು ಹೇಳಿಕೊಡ್ತಕ್ಕಂತಹ ಈ ಮಂತ್ರವನ್ನು ಪಠನ ಮಾಡಬೇಕು. ಜೊತೆಗೆ ಹೇಳುವಂತಹ ಪೂಜೆಯನ್ನು ಸರಿಯಾದಂತಹ ಕ್ರಮದಲ್ಲಿ ಮಾಡಬೇಕು. ಇನ್ನೊಂದನ್ನು ಅರ್ಥಕೊಳ್ಳಿ, ಕೆಲವು ದಿನಗಳು ಜನವರಿ 26ನೇ ತಾರೀಕು ಶನಿಯ ಬದಲಾವಣೆ ಇರೋದ್ರಿಂದ ಮಾನಸಿಕವಾದಂತಹ ಬದಲಾವಣೆ ಕೂಡ 100ಕ್ಕೆ 100ರಷ್ಟು ನಿಶ್ಚಿತವಾಗಿ ಆ ಮಾನಸಿಕ ಬದಲಾವಣೆಯನ್ನು ಕಾಣುವಂತಹ ಪರಿಸ್ಥಿತಿ ಬಂದುಬಿಡುತ್ತೆ. ಹಾಗಾದರೆ ನಿಮಗೆ ತೊಂದರೆಗಳು ಬಾಧಿಸಬಾರ್ದು ಎನ್ನುವಂತಹ ದೃಷ್ಟಿ ನಿಮಗೆದ್ದಲ್ಲಿ ಜನವರಿ 26 ನನ್ನ ನೇತೃತ್ವದಲ್ಲಿಯೇ ಶನಿ ಶಾಂತಿ ಯಾಗವನ್ನು ಮಾಡಿಸ್ತಾ ಇದ್ದೇನೆ. ಅಗತ್ಯ ಇರತಕ್ಕಂಥವ್ರು ಅದರಲ್ಲಿ ನೀವು ಪಾಲ್ಗೊಂಡು ನಿಮ್ಮ ಕಷ್ಟ ನಷ್ಟಗಳನ್ನೆಲ್ಲವನ್ನು ಕೂಡ ದೂರ ಮಾಡುವಂತೆ ಭಗವಂತನ ಪ್ರಾರ್ಥನೆಯನ್ನು ನೀವು ಮಾಡುವಂತಹ ಒಂದು ಅವಕಾಶ ಕೂಡ ಇರುತ್ತೆ. ಹಾಗಾದರೆ ಈ ಮಾನಸಿಕ ಸ್ಥಿತಿಗತಿಗಳೇ ನಮ್ಮ ಜೀವನದ ಅಡೆತಡೆಗಳನ್ನು ತಂದುಕೊಡುತ್ತೆ ಅಥವಾ ಮಾರ್ಪಾಡು ಮಾಡುತ್ತೆ ಎನ್ನುವಂಥದ್ದನ್ನು ನೀವು ಕೂಡ ಅರ್ಥಕೋತೀರಿ ಅಂತ ಅನ್ಕೋತೀನಿ. ಹಾಗಾಗಿ ಎಲ್ಲ ಥರದ ಅನುಕೂಲತೆಗಳನ್ನು ಪಡೆದುಕೊಳ್ಳುವಂತಹ ದೆಸನಲ್ಲಿ ಶ್ರೀಕಲಾದೇವಿಯ ಆರಾಧನೆ ಮಾಡೋಣ. ಓಂಕಾರವನ್ನು ಬರೆದು ಓಂಕಾರದ ಮೇಲ್ಭಾಗದಲ್ಲಿ ಶ್ರೀಕಾರ, ಹಾಗೆ ಪ್ರಧಾನವಾದಂತಹ ತಾಮ್ರ ಅಥವಾ ಬಾಳೆ ಎಲೆ ಮೇಲೆ ಅಕ್ಕಿಯನ್ನಿಟ್ಟು ಅದರ ಮೇಲೆ ಪ್ರಧಾನವಾದಂತಹ ಒಂದು ಕಲಶವನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಳಬೇಕು. ಪ್ರಧಾನವಾದಂತಹ ದೇವಿಯ ವಿಗ್ರಹವನ್ನು ಇರಿಸಿಕೊಂಡು ಪೂಜೆಯನ್ನು ಆರಂಭಿಸಬೇಕು. ಪೂಜೆಯನ್ನು ಆರಂಭಿಸುವಂತಹ ಪೂರ್ವದಲ್ಲಿ ನಿಂಬೆಹಣ್ಣಿನಿಂದ ತಯಾರು ಮಾಡಿದಂತಹ ದೀಪವನ್ನು 2 ನಿಂಬೆಹಣ್ಣುಗಳನ್ನು ಕಟ್ಟು ಮಾಡಿ 4 ದೀಪವನ್ನು ಉರಿಸಬೇಕು. ಯಾವ ಕಾರಣಕ್ಕೂ ಕೂಡ ಪೂಜೆ ಮುಗಿಯುವ ತನಕನೂ ಕೂಡ ಈ ದೀಪದಿರುವಂತೆ ಆ ದೀಪವನ್ನು ಸಂರಕ್ಷಣೆ ಮಾಡಬೇಕಾದ್ದು ನಿಮ್ಮ ಕರ್ತವ್ಯ. ನಿಮ್ಮ ಬಲಭಾಗದಲ್ಲಿ ಎಂದಿನಂತೆ ಸಿದ್ಧಗೊಳ್ಳಬೇಕು. ಅರಿಶಿನ, ಕುಂಕುಮ, ವಿಧ ವಿಧವಾದಂತಹ ಪೂಜಾ ದ್ರವ್ಯಗಳ ಜೊತೆಗೆ ಆ ಪರಮಾತ್ಮನ ಸಂಪೂರ್ಣವಾಗಿರ್ತಕ್ಕಂತಹ ಪೂಜೆಯನ್ನು ಮಾಡುವಂತಹ ದೆಸನಲ್ಲಿ, ಭಗವಂತನ ಆರಾಧನೆಯನ್ನು ಮಾಡುವಂತಹ ದೆಸನಲ್ಲಿ ದೇವರಿಗೆ ಸ್ವೀಟ್ ಬಹಳ ಅತಿ ಮುಖ್ಯವಾಗಿರುತ್ತೆ. ಆ ದೆಸೆಯಿಂದ ಒಂದಿಷ್ಟು ಪ್ರಮಾಣದ ಸಿಹಿ ಪದಾರ್ಥಗಳನ್ನು, ಸಿಹಿ ಖಾದ್ಯಾದಿಗಳನ್ನು ಕೂಡ ಸಿದ್ಧಪಡಿಸಿಕೊಂಡು
ಪೂಜೆಯನ್ನು ಆರಂಭಿಸುವಂತಹ ಪ್ರಕ್ರಿಯೆಗೆ ನಾವುಗಳು ಮುಂದಾಗಬೇಕು. ಹಾಗಾದರೆ ಜೊತೆಗೆ ಪೊಂಗಲ್ಲು ಅಥವಾ ವಿಶೇಷವಾಗಿರ್ತಕ್ಕಂಥ ಅತಿಯಾದಂತಹ ಸಿಹಿಯನ್ನು ಇಷ್ಟಪಡುವಂತಹ ದೇವಿಯಾಗಿದ್ದಾಳೆ. ಆ ಕಾರಣದಿಂದ ಅಲ್ಲಿರ್ತಕ್ಕಂತಹ ಜನಗಳು ಕುಷ್ಮಾಂಡ ಒಂದು ಹಲವಗಳನ್ನು ಮಾಡ್ತಾರೆ. ಈ ಕುಷ್ಮಾಂಡ ಹಲವ ಬಹಳ ಪ್ರೀತಿಯಂತೆ ಆ ತಾಯಿಗೆ. ಕುಷ್ಮಾಂಡ ಅಂದರೆ ಕುಂಬಳಕಾಯಿ ಹಲವ ಅಂತ. ಕುಂಬಳಕಾಯಿ ಹಲವವನ್ನು ಮಾಡಲಿಕ್ಕೆ ಬಂದರೆ ಮಾಡಿಟ್ಕೊಳ್ಳಿ, ಇಲ್ಲ ನಿಮ್ಮಲ್ಲಿರ್ತಕ್ಕಂತಹ ಒಂದು ನೈವೇದ್ಯ ಪದಾರ್ಥಗಳನ್ನು ಸಮರ್ಪಣೆ ಭಾವದಿಂದ ತಾಯಿಗೆ ಅರ್ಪಣೆ ಮಾಡಿ ಆಯಾ ಕಾಲಕ್ಕೆ, ಆಯಾ ದಿನಕ್ಕೆ, ಆಯಾ ಮನೆಗೆ ತಕ್ಕದಾದಂಥ ಪೂಜೆ ಪುನಸ್ಕಾರಗಳನ್ನು ಸ್ವೀಕಾರ ಮಾಡಿಯೇ ಮಾಡ್ತಾಳೆ. ಭಾವನೆಯನ್ನು ಮಾತ್ರ ಗ್ರಹಿಸ್ತಾಳೆ ಭಗವತಿ. ಹಾಗಾಗಿ ಆ ತಾಯಿಯನ್ನು ಆರಂಭಿಸೋಣ. ಜೀವನದ ಧನ್ಯತೆಯ ಕ್ಷಣಕ್ಕೆ ಸಾಕ್ಷಿಯಾಗೋಣ ಅಲ್ವಾ? ಹಾಗಾದರೆ ಎಂದಿನಂತೆ ಪೂಜಾ ದ್ರವ್ಯಗಳನ್ನು, ಎಲ್ಲ ಥರದ ಪರಿಕರಗಳನ್ನು ಸಿದ್ಧಪಡಿಸಿಕೊಂಡಿದ್ದೀರಿ. ದೇವಿಯನ್ನು ತಡ ಮಾಡದೆ ಬರಮಾಡಿಕೊಳ್ಳಿ. ಘಂಟಾನಾದವನ್ನು ಮಾಡಬೇಕು. ಭೂತಾಯ ಪ್ರಾರ್ಥನಾದಿಗಳನ್ನು ಕೈಗೊಂಡು ಆಸನಾದಿ ಶುದ್ಧಿಗಳನ್ನು ಪೂರೈಸಿಕೊಳ್ಳುತ್ತಾ ಪ್ರಾಣಾಯಾಮವನ್ನು ಕೈಗೊಳ್ಳುವಂತಹ ಪ್ರಕ್ರಿಯೆ ಸಂಕಲ್ಪವನ್ನು ಮಾಡಬೇಕಲ್ವೇ? ಓಂ ನಮೋ ನಾರಾಯಣಾಯ ಅದ್ಯಮಯ ಪೂರ್ವೋಚ್ಚರಿತ ಏವಂ ಗುಣ ವಿಶೇಷಣ ವಿಶಿಷ್ಟಾಯ ಅಸ್ಯಾಂ ಶುಭದಿತೌ ಮಮೋಪಾತ್ತ ಸಮಸ್ತ ದುರಿತಕ್ಷದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಂತ ಹೇಳಬೇಕು. ಇಲ್ಲಿ ನಿಮ್ಮ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ಗೋತ್ರ ಎಲ್ಲವನ್ನು ಕೂಡ ಪಠನ ಮಾಡೋದ್ರ ಜೊತೆಗೆ ಸರ್ವೋಪದ್ರವ ನಿವಾರಣಾರ್ಥಂ ಸಕಲ ಶ್ರೇಯೋಭಿವೃದ್ಧ್ಯರ್ಥಂ ನಿಶ್ಚಿತ ಮನಸ್ಸಂಕಲ್ಪಬಲ ಸಿದ್ಧ್ಯರ್ಥಂ ವಿವಾಹ ಪ್ರತಿಬಂಧಕ ದೋಷ ನಿವಾರಣಾರ್ಥಂ ಗ್ರಹಾಯಾಂ ಅಮಂಗಲ ನಿರಸನದ್ವಾರ ಸೌಮಂಗಲ್ಯ ಪ್ರಾಪ್ತ್ಯರ್ಥಂ ಸುಖ ಸಂಸಾರ ನಿರ್ವಹಣ ಅಧಿಕಾರ ಯೋಗ್ಯತಾ ಸಿದ್ಧಾರ್ಥಂ ಎನ್ನುವಂತಹ ಒಂದು ಶಬ್ದವನ್ನು ಪಠನ ಮಾಡಿ ಇಡೀ ಕುಟುಂಬದವರ ನಕ್ಷತ್ರ, ರಾಶಿ, ಗೋತ್ರ ಎಲ್ಲವನ್ನು ಕೂಡ ಪಠನ ಮಾಡಬೇಕು. ಕೆಲವರು ಕೇಳ್ತೀರಿ, ನಂದು ಈ ಗೋತ್ರ, ನಮ್ಮ ಮನೆ ಉಳ್ದು ಯಾವ ಗೋತ್ರ ಅಂತ. ಹಾಗಲ್ಲ, ನಿಮ್ಮ ಕುಟುಂಬಕ್ಕೆ ಸೇರಿದ ಮೇಲೆ ನಿಮ್ಮದೇ ಗೋತ್ರ ಆಗತ್ತೆ ವಿನಃ ನಿಮಗೊಂದು ಗೋತ್ರ, ನಿಮ್ಮ ಮಗಳಿಗೊಂದು ಗೋತ್ರ, ಮಗನಿಗೊಂದು ಗೋತ್ರ ಅಂತ ಇರೋದಿಲ್ಲ. ನೆನಪಿಟ್ಕೊಂಡಿರಬೇಕು. ಗೋತ್ರ ಅನ್ನುವಂಥದ್ದನ್ನು ಶಾಸ್ತ್ರ ಹೇಳಿದರೆ ಜೀನ್ಸ್ ಅಂತ ಹೇಳಿ ಕರೆಯುತ್ತೆ, ವಿಜ್ಞಾನ ಎರಡೂ ಕೂಡ ಒಂದೇ ಅಲ್ವೇ? ಏನು ವಿಶೇಷ ಅಂತ ಅನ್ಕೋತೀರಿ? ಪೂರ್ವದಲ್ಲಿ ವೇದ ವಿಜ್ಞಾನ ಯಾವತ್ತೂ ಕೂಡ ಸುಳ್ಳನ್ನು, ಮೋಸವನ್ನು, ಡಗವನ್ನು, ವಂಚನೆಯನ್ನು ಈ ಜಗತ್ತಿಗೆ ಮಾಡಲಿಲ್ಲ ಎನ್ನುವಂಥದ್ದನ್ನು ಅರಿತುಕೊಂಡಿರಬೇಕಾಗತ್ತೆ. ಆ ದೆಸೆಯಲ್ಲಿ ಭಗವಂತನ ಆರಾಧನೆಯನ್ನು ಮಾಡುವಂತಹ ದೆಸೆಯಲ್ಲಿ ಎಲ್ಲ ರೀತಿಯಂತಹ ಪೂಜಾ ಪರಿಕರಗಳನ್ನು ಸಿದ್ಧಪಡಿಸಿಕೊಂಡಿದ್ದೀರಿ. ಭಗವಂತನನ್ನು ಆರಾಧನೆ ಮಾಡೋಣ. ಪುಷ್ಪಾದಿಗಳನ್ನು ಕರಮಧ್ಯದಲ್ಲಿ ತಿಳಿದುಕೊಳ್ಳುತ್ತಾ ದೇವಿಯನ್ನು ಬರಮಾಡಿಕೊಳ್ಬೇಕು. ಓಂ ದೇವೀಂ ವಾಚಮಜನಂತ ದೇವಾ ತಾಂ ವಿಶ್ವರೂಪ ಪಶವೋ ವದಂತೆ ಸಾನೋ ಮಂದ್ರೇಶಮೋರ್ಜಂದ್ವಾನಾಯ ಧೇನುರ್ಭಾಗಸ್ಮಾನುಪಸೃಷ್ಟತೈತೋ ಎನ್ನುವಂತಹ ಮಂತ್ರದಿಂದ ಜಗದಂಬಿಕೆ ಶ್ರೀಕಲಾದೇವಿಯನ್ನು ಅಗ್ನಿವಾಯು ಸೂರ್ಯ ಪ್ರಾಜಾಪತ್ಯಾತ್ಮಕಳಲ್ಪಾಗಿ ಶ್ರೀಕಲಾಮಾವಾಹಯಾಮಿ ಅಂತ ಹೇಳಬೇಕು. ಶ್ರೀಕಲಾ ಆವಾಹಯಾಮಿ. ಗಂಡು ಮಕ್ಕಳಾದರೂ ತೊಂದರೆ ಇಲ್ಲ, ಹೆಣ್ಣು ಮಕ್ಕಳಾದರೂ ತೊಂದರೆ ಇಲ್ಲ. ಯಾರ್ಯಾರು ವಿವಾಹದ ಅಪೇಕ್ಷಿತರಿದ್ದೀರೋ ಅವರೆಲ್ಲರೂ ಕೂಡ ಇವತ್ತು ಪೂಜೆಯನ್ನು ಮಾಡಲೇಬೇಕು. ಮಾಡುವುದರಿಂದ 48 ದಿನಗಳ ಒಳಗಾಗಿ ನಿಮಗೆ ವಿವಾಹ ಭಾಗ್ಯಗಳು ಖಂಡಿತ ಲಭಿಸಿಯೇ ಲಭಿಸುತ್ತೆ. ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದಂಥ ಪಕ್ಷದಲ್ಲಿ. ಆಮೇಲೆ ಲಭಿಸಲಿಲ್ಲ ಅಂದರೆ ನಿಮ್ಮಲ್ಲಾದಂತಹ ನ್ಯೂನ್ಯತೆ ವಿನಃ ದೇವರಲ್ಲಿ ಶಕ್ತಿ ಇಲ್ಲ ಅಂತ ಅನ್ಕೋಬೇಡಿ. ಹಾಗಾದರೆ ನಿಮಗೆ ಒಳ್ಳೆಯದಾಗಬೇಕು. ಆ ದೆಸೆನಲ್ಲಿ ಹೇಳುವಂಥದ್ದು ನನ್ನ ಧರ್ಮ. ಅಗತ್ಯ ಇದ್ದರೆ ಸ್ವೀಕಾರ ಮಾಡ್ಬೋದು, ಬೇಡದಿದ್ದರೆ ಬಿಡ್ಬೋದು. ತೀರ್ಮಾನವನ್ನು ನೀವು ಮಾಡ್ತಾ ಪೂಜೆಯನ್ನು ಆರಂಭಿಸಿ. ದೇವಿಯನ್ನು ಅಗ್ನಿವಾಯು ಸೂರ್ಯ ಪ್ರಾಜಾಪತ್ಯಾತ್ಮಕ ರೂಪಗಳಾಗಿ ಜಗದಂಬೆಯಾದಂತಹ ಶ್ರೀಕಲಾ ಮಾತೆಯನ್ನು ಬರಮಾಡಿಕೊಂಡಿದ್ದೀರಿ. ಎಂದಿನಂತೆ ದೇವಿಯನ್ನು ಧ್ಯಾನಿಸಬೇಕಾದ್ದು ನಮ್ಮ ಕರ್ತವ್ಯ. ಹಾಗಾಗಿ ದೇವಿಯನ್ನು ಧ್ಯಾನಿಸಿಕೊಳ್ಳೋಣ. ಹೇಮಪ್ರಖ್ಯಾಮೆಂದು ಗಂಡಾತ್ತಮೌಲಿಂ ಶಂಕಾರಿಷ್ಟಾಂಬೇತಿ ಹಸ್ತಾಂತರ ನೇತ್ರಾಂ ಹೇಮಾಬ್ಜಸ್ತಾಂ ಪೇತವಸ್ತ್ರಾಂ ಪ್ರಸನ್ನಾಂ ದೇವೀಂ ದುರ್ಗಾಂ ದಿವ್ಯ ರೂಪಾಂ ನಮಾಮಿ ಎನ್ನುವಂತಹ ಮಂತ್ರದಿಂದ ಅಗ್ನಿವಾಯು ಸೂರ್ಯ ಪ್ರಾಜಾಪತ್ಯಾತ್ಮಕ ರೂಪಳಾಗಿ ಜಗದಂಬೆಯನ್ನು ಧ್ಯಾನಿಸಿಕೊಂಡು ಅಕ್ಷತೆಯನ್ನು ಸಮರ್ಪಣೆ ಮಾಡಬೇಕು. ಭಗವತಿಯನ್ನು ಸ್ವಾಗತಿಸಬೇಕಾದ ನಮ್ಮ ಕರ್ತವ್ಯ. ಎಂದಿನಂತೆ ಸ್ವಾಗತ ಮುದ್ರೆಯನ್ನು ಕೋರುತ್ತಾ ಸ್ವಾಗತವನ್ನು ಕೋರಿ 4 ಉದ್ದರ ನೀರು ಪಾದ್ಯ, ಅರ್ಘ್ಯ, ಆಚಮನೆಯ ಮಧುಪರ್ಕಾದಿಗಳನ್ನು ಪೂರೈಸಿಕೊಂಡು ಇರುವಂತಹ ವಿಗ್ರಹವನ್ನು ಕೆಳಗಿರಿಸಿ ಅಭಿಷೇಚನವನ್ನು ಅಂದರೆ ಅಭಿಷೇಕವನ್ನು ಮಾಡುವಂತಹ ಪ್ರಕ್ರಿಯೆಗೆ ಮುಂದಾಗೋಣ. ಹಾಗಾದರೆ ಅಭಿಷೇಕದಲ್ಲಿ ವಿಶೇಷವಂತ ಒಂದು ಅಭಿಷೇಕವನ್ನು ಇವತ್ತು ಮಾಡಬೇಕು. ಸಿಂಧೂರ, ಶುದ್ಧವಾದಂತಹ ಸಿಂಧೂರಗಳಿದ್ದರೆ ನೀರಿನ ಮಿಶ್ರಿತವಾದಂತಹ ಸಿಂಧೂರವನ್ನು ನೀರಿಗೆ ಹಾಕ್ಕೊಂಡು ಅದನ್ನು ಕದಡಿ ಅದರಿಂದ ಅಭಿಷೇಕವನ್ನು ಮಾಡುವಂಥದ್ದು ದುರ್ಗಾ ವಿಗ್ರಹಕ್ಕೆ ಬಹಳ ಶ್ರೇಷ್ಠ. ಎದುರುಗಡೆ ಕಲಶ ಇದೆ, ಕಲಶಕ್ಕೆ ಪ್ರೋಕ್ಷಣ ಸ್ನಾನವನ್ನು ಮಾಡ್ತಾ ಬರಬೇಕು. ಓಂ ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋ ಪಿವಾಯ್ ಯಸ್ಮರೇತ್ ಪುಂಡರೇಕಾಕ್ಷಂ ಸಮಾಖ್ಯಾಭ್ಯಂತರ ಶುಚಿ ಎನ್ನುವಂತಹ ಮಂತ್ರದಿಂದ ಔಪಚಾರಿಕವಾದಂತಹ ಶುದ್ಧ ಸ್ನಾನವನ್ನು ಪೂರೈಸಿಕೊಂಡು ಪುನಃ ವಿಗ್ರಹಕ್ಕೆ ವಿಶೇಷವಾಗಿರತಕ್ಕಂಥ ಮೊದಲೇ ಹೇಳಿದ ಹಾಗೆ ಸಿಂಧೂರದ ದ್ರವ್ಯಗಳಿಂದ ಸ್ನಾನವನ್ನು ಮಾಡಿಸ್ತಾ ಬರಬೇಕು. ಓಂ ನಮೋ ಭಗವತ್ಯೈ ನಮಃ ಎನ್ನುವಂತಹ ಮಂತ್ರವನ್ನು ಹೇಳಿ
ಅಥವಾ ಸರ್ವಮಂಗಲ ಮಾಂಗಲ್ಯ ಬರುತ್ತಲ್ವ ನಿಮಗೆ, ಈ ಮಂತ್ರವನ್ನು ಹೇಳ್ತಾ ಜಗಜ್ಜನನಿಗೆ ಔಪಚಾರಿಕವಂತ ಅಭಿಷೇಕವನ್ನು ಮಾಡ್ತಾ ಬರಬೇಕು. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್ ಎನ್ನುವಂತಹ ದಿವ್ಯ ಮಂತ್ರದಿಂದ ದುರ್ಗಾ ಗಾಯತ್ರಿಯನ್ನು ಪಠಿಸುತ್ತಾ ದೇವಿಯ ವಿಗ್ರಹವನ್ನು ಶುದ್ಧವಾದಂತಹ ನೀರಿನಿಂದ ಪುನಃ ತೊಳೆದುಕೊಂಡು ದೇವರ ಪೀಠದ ಮೇಲೆ ಅಂದರೆ ಓಂಕಾರದ ಮೇಲೆ ಪುನಃ ಪ್ರತಿಷ್ಠಾಪನೆ ಮಾಡಬೇಕು. ಆ ಕಲಶದ ಸಮೀಪದಲ್ಲಿರ್ತಕ್ಕಂಥ ಕಲಶದ ಸಮೀಪದಲ್ಲಿ ಓಂ ಧ್ರುವಂತೆ ರಾಜ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾನ್ ಧ್ರುವಂ ಎನ್ನುವಂತಹ ದಿವ್ಯ ಮಂತ್ರದಿಂದ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀರಿ. ಹಸಿರು ಬಟ್ಟೆಯನ್ನು ಅಥವಾ ಕುಪ್ಪುಸವನ್ನು ಭಗವತಿಗೆ ಸಮರ್ಪಣೆ ಮಾಡಬೇಕಾದ್ದು ನಿಮ್ಮೆಲ್ಲರ ಕರ್ತವ್ಯ. ಭಗವತಿಗೆ ವಿಶೇಷವಂತಹ ಕುಪ್ಪುಸವನ್ನು ಅಂದರೆ ಹಸಿರು ಬ್ಲೌಸ್ ಪೀಸನ್ನು ಸಮರ್ಪಣೆ ಮಾಡಿ ಶ್ರೀಕಲಾದೇವಿಗೆ ಅಥವಾ ಗೆಜ್ಜೆ ವಸ್ತ್ರವನ್ನು ಕೂಡ ಸಮರ್ಪಿಸಬಹುದು. ವಸ್ತ್ರಂಗ್ರಹಣ ದೇವೇಶಿ ಪದ್ಮಪತ್ರಾಯ ದೇಕ್ಷಣೆ ನಾನಾಭರಣ ವಿಚಿತ್ರಾಢ್ಯಂ ಸರ್ವಸೌಖ್ಯಪ್ರದೋ ಭವೆ ಎನ್ನುವಂತಹ ಮಂತ್ರದಿಂದ ದಿವ್ಯ ವಸ್ತ್ರವನ್ನು ಸಮರ್ಪಿಸಿ ಉಪವೀತ ಸ್ಥಾನದಲ್ಲಿ 2 ಅಕ್ಷತಾದಿಗಳನ್ನು ಭಗವತಿಗೆ ಸಮರ್ಪಿಸುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸೋಣ. ಹಾಗಾದರೆ ಗಂಧವನ್ನು ಕಾಣುವಂಥ ಉಂಗುರದ ಬೆರಳಿನಿಂದ ಗಂಧವನ್ನು ಜಗನ್ಮಾತೆಗೆ ಸಮರ್ಪಿಸಬೇಕು. ಶ್ರೀಕಂಠಂ ಚಂದನಂ ದಿವ್ಯಂ ಗಂಧಾಢ್ಯ ಸುಮನೋಹರಂ ವಿಲೇಪನಂ ಸುರಶ್ರೇಷ್ಠ ಚಂದನಂ ಪ್ರತಿಗೃಹ್ಯತ ಎನ್ನುವಂತಹ ಮಂತ್ರದಿಂದ ದಿವ್ಯವಾದಂತಹ ಗಂಧವನ್ನು ಸಮರ್ಪಣೆ ಮಾಡ್ತಾ ಉಪವೀತವನ್ನು ಅಕ್ಷತೆ ಆದಿಗಳನ್ನು ಪುನಃ ತಾಯಿಯ ಸನ್ನಿಧಾನದಲ್ಲಿ ಸಮರ್ಪಿಸುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸೋಣ. ಹಾಗಾದರೆ ಪೂಜೆಯ ಮುಂದುವರೆದಂತಹ ಭಾಗಗಳು ಹೇಗೆ, ಯಾವ ರೀತಿಯಾಗಿರತಕ್ಕಂತಹ ಮಂಗಳ ದ್ರವ್ಯಗಳನ್ನು ಅರ್ಪಣೆ ಮಾಡಬೇಕು, ಹಾಗೆ ನಾಮಪೂಜೆಯನ್ನು ಪಠಿಸಬೇಕಂತ ವಿಧಿವಿಧಾನಗಳು ಹೇಗೆ, ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಅರಿಯೋಣ. ಹಾಗಾದರೆ ಜಗದಂಬೆಯ ಆರಾಧನಾದಿಗಳನ್ನು ಮಾಡುವಂತಹ ಪ್ರಕ್ರಿಯೆಗಳನ್ನು ಸರಿಯಾದಂತಹ ಕ್ರಮದಲ್ಲಿ ಮಾಡಿದಾಗ ನಿಮಗೆ ಯಾವ ದೋಷವೂ ಕೂಡ ನಿಮ್ಮನ್ನು ಬಾಧಿಸೋದಿಲ್ಲ. ಅಪ್ಪಟವಾಗಿ ಆ ಪರಮಾತ್ಮಿಕೆಯಾದಂತಹ ಜಗದಂಬೆಯನ್ನು ನಂಬಬೇಕಷ್ಟೇ. ನಿಮಗೆ ನಂಬಿಕೆ ಇಲ್ಲೇ ಇದ್ದಂತಹ ಪಕ್ಷದಲ್ಲಿ ಮಾತ್ರವೇ ರಿಸಲ್ಟ್ಗಳು ಬರೋದಿಲ್ಲ. ಹಾಗಾಗಿ ನಿಮಗೆ ನಂಬಿಕೆ ಇದೆ, ಪೂಜೆಯನ್ನು ಸರಿಯಾಗಿ ನಾನು ಹೇಳ್ಕೊಡ್ತೀನಿ, ಪೂಜೆಯನ್ನು ಮುಂದುವರಿಸಿ. ಆ ಭಗವತಿಯ ಸನ್ನಿಧಾನದಲ್ಲಿ ವಸ್ತ್ರವನ್ನು ಉಪವಸ್ತ್ರ ಸ್ಥಾನದಲ್ಲಿ ಅಕ್ಷತಾದಿಗಳನ್ನು ಸಮರ್ಪಣೆ ಮಾಡಿದ್ದೀರಿ. ಗಂಧವನ್ನು ಲೇಪಿಸಬೇಕಾದ್ದು ನಮ್ಮ ಕರ್ತವ್ಯ. ಗಂಧವನ್ನು ಲೇಪಿಸೋಣ. ಶ್ರೀಕಂಠಂ ಚಂದನಂ ದಿವ್ಯಂ ಗಂಧಾಢ್ಯ ಸುಮನೋಹರಂ ವಿಲೇಪನಂ ಸುರಶ್ರೇಷ್ಠ ಚಂದನಂ ಪ್ರತಿಗೃಹ್ಯತ ಗಂಧದ ಸಮರ್ಪಣೆಯಾಗಿದೆ. ಉಪವೀತ ಸ್ಥಾನದಲ್ಲಿ 2 ಅಕ್ಷತಾದಿಗಳನ್ನು ಭಗವತಿಗೆ ಸಮರ್ಪಿಸುವಂಥದ್ದು. ಹಾಗೆ ಪರಮಾತ್ಮಿಕೆಯಾದಂತಹ ಜಗಜ್ಜನನಿಗೆ ಪುಷ್ಪಾದಿ ಮಾಲಿಕೆಗಳನ್ನು ಸಮರ್ಪಣೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಹಾಗಾಗಿ ಹೂವಿನ ಮಾಲೆಯನ್ನು ಸಮರ್ಪಿಸೋಣ. ಮಲ್ಲಿಕಾ ಸುಗಂಧೀನಿ ಮಾಲತ್ಯಾದೀನಿ ವೈ ಪ್ರಭೋ ಮಯಾರ್ಥಾನಿ ಪೂಜಾರ್ಥಂ ಪುಷ್ಪಾಣಿ ಜಗದಂಬಿಕಾ ಎನ್ನುವಂತಹ ಮಂತ್ರದಿಂದ ಹೂವಿನ ಮಾಲೆಯನ್ನು ಜಗನ್ಮಾತೆಗೆ ಸಮರ್ಪಿಸುತ್ತಾ ಹರಿದ್ರ ಕುಂಕುಮಾದಿ ಸಕಲ ಸೌಭಾಗ್ಯ ಮಂಗಳ ದ್ರವ್ಯಗಳನ್ನು ಅರ್ಪಿಸುವಂತಹ ಪ್ರಕ್ರಿಯೆಗೆ ಮುಂದಾಗೋಣ. ಓಂ ಸರ್ವ ಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎನ್ನುವಂತಹ ಮಂತ್ರದಿಂದ ಹರಿದ್ರವನ್ನು, ಅರಿಶಿನವನ್ನು, ಕುಂಕುಮವನ್ನು, ಸಿಂಧೂರಾದಿ ಸಕಲ ಸೌಭಾಗ್ಯ ಮಂಗಳ ದ್ರವ್ಯಗಳನ್ನೆಲ್ಲರೂ ಕೂಡ ಅರ್ಪಣೆ ಮಾಡ್ತಾ ನಾಮಪೂಜೆಯನ್ನು ಗೈಯುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು. ಓಂ ಬ್ರಾಹ್ಮೀ ನಮಃ, ಓಂ ಮಾಹೇಶ್ವರಿ ನಮಃ, ಓಂ ಕೌಮಾರಿ ನಮಃ, ಓಂ ವೈಷ್ಣವೀ ನಮಃ, ಓಂ ವಾರಾಹಿ ನಮಃ, ಓಂ ಇಂದ್ರಾಣಿ ನಮಃ, ಓಂ ಚಾಮುಂಡಾಯಿ ನಮಃ, ಓಂ ಮಹಾಲಕ್ಷ್ಮೀ ನಮಃ ಎನ್ನುವಂತಹ ಮಂತ್ರವನ್ನು ಪಠನ ಮಾಡ್ತಾ ತಾಯಿಯ ಸನ್ನಿಧಾನದಲ್ಲಿ ನಾಮಪೂಜಾದಿಗಳನ್ನು ಗೈದು ಎಂದಿನಂತೆ ಆ ತಾಯಿಯ ಶ್ರೀಕಲಾ ಅಷ್ಟೋತ್ತರವನ್ನು ಪಠನ ಮಾಡಿ ಕುಂಕುಮಾರ್ಚನೆಯನ್ನು ಮಾಡುವುದರ ಬದಲು ಸಿಂಧೂರದ ಅರ್ಚನೆಯನ್ನು ಈ ದಿನ ತಾಯಿ ಶ್ರೀಕಲಾದೇವಿಗೆ ಸಿಂಧೂರದ ಅರ್ಚನೆಯನ್ನು ಮುಂದುವರಿಸಬೇಕು. ಎಂದಿನಂತೆ ಸಿಂಧೂರದ ಅರ್ಚನೆಯನ್ನು ಪೂರೈಸಿ ಅಷ್ಟೋತ್ತರಾದಿಗಳನ್ನು ಪೂರೈಸಿಕೊಳ್ಳುತ್ತಾ ಧೂಪಾದಿಗಳನ್ನು ಸಮರ್ಪಿಸಿ ದೀಪಾದಿಗಳನ್ನು ಇಟ್ಟು ನೈವೇದ್ಯ ಸ್ಥಾನಕ್ಕಿಟ್ಟಂತಹ ತೆಂಗಿನಕಾಯಿ, ಬಾಳೆಹಣ್ಣು ಅಥವಾ ಯಾವ ಸಿಹಿ ಪದಾರ್ಥಗಳಿದೆಯೋ ಆ ಎಲ್ಲ ಥರದ ಸಿಹಿ ಪದಾರ್ಥಗಳೆಲ್ಲವನ್ನು ಕೂಡ ಆ ಭಗವತಿಗೆ ಸಮರ್ಪಿಸುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸುವಂತಹ ಪ್ರಕ್ರಿಯೆಗೆ ಮುಂದಾಗಬೇಕು. ಹಾಗಾದರೆ ಸಿಹಿ ಪದಾರ್ಥಗಳ ನೈವೇದ್ಯ ಆಗಿದೆ. ಮಹಾಮಂಗಳಾರತಿಯನ್ನು 8 ಬತ್ತಿಗಳನ್ನು ತೆಗೆದುಕೊಂಡು ಮಂಗಳಾರತಿಯನ್ನು ಗೈಯುವಂತಹ ಪ್ರಕ್ರಿಯೆಗೆ ಮುಂದಾಗೋಣ. ಓಂ ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣ ನಮೋಸ್ತುತೆ ಎನ್ನುವಂತಹ ಮಂತ್ರದಿಂದ ಹೆಣ್ಣುಮಕ್ಕಳು ಹೇಗೆ ಮಹಾಮಂಗಳಾರತಿಯನ್ನು ಮಾಡಿದರೋ ಅದರಂತೆ ನಿಮ್ಮ ಎಲ್ಲ ಥರದ ಕಷ್ಟ ಕಾರ್ಪಣ್ಯಾದಿಗಳನ್ನು ದೂರೀಕರಿಸುವಂತಹ ದೆಸೆಯಲ್ಲಿ ಭಗವತಿಯ ಆರಾಧನೆಯನ್ನು ಗೈತಾ ಮಹಾಮಂಗಳಾರತಿಯನ್ನು ಗೈಯುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸಿದ್ದೀರಿ. ಪ್ರಧಾನವಾದಂತಹ ರಕ್ಷೆಯನ್ನು ಜಗದಂಬೆಗೆ ಮಹಾಮಂಗಳಾರತಿಯನ್ನು ಪ್ರಧಾನವಾಗಿ ಕೊಟ್ಟು
ನೀವು ಕೂಡ ರಕ್ಷೆಯನ್ನು ಸ್ವೀಕರಿಸಬೇಕು. ಎಂದಿನಂತೆ ಕರಗಳನ್ನು ತೊಳೆದು 3 ಪ್ರದಕ್ಷಿಣಾದಿಗಳನ್ನು ಗೈಯುತ್ತಾ ದೀರ್ಘದಂಡವಾದಂತಹ ನಮಸ್ಕಾರವನ್ನು ಮಾಡುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸೋಣ. ಅನ್ಯಥಾ ಶರಣನ್ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷಮಾಂ ಜಗದಂಬಿಕಾ ಎನ್ನುವಂತಹ ಮಂತ್ರದಿಂದ ದೀರ್ಘದಂಡವಾದಂತಹ ನಮಸ್ಕಾರವನ್ನು ಪೂರೈಸುತ್ತಾ ಅಕ್ಷತೆಯನ್ನು ಬಿಡಿದು ಅರ್ಘ್ಯ ಪ್ರದಾನವನ್ನು ಶುದ್ಧವಾದಂತಹ ನೀರಿನಿಂದ ಅರ್ಘ್ಯವನ್ನು ಬಿಡುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು. ಪುಷ್ಪಾದಿಗಳ ಜೊತೆಗೆ ಅಕ್ಷತೆಯನ್ನು ಕರಮಧ್ಯದಲ್ಲಿ ಹಿಡ್ಕೊಳ್ತಾ ಕೈಯಲ್ಲಿ ಹಿಡ್ಕೊಂಡು ಆ ಜಗಜ್ಜನನಿಯಾದಂತಹ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು. ಒಂದು ಶ್ಲೋಕವನ್ನು ಹೇಳಿಕೊಡ್ತೇನೆ, ಈ ಮಂತ್ರವನ್ನು ತದನಂತರದಲ್ಲಿ ಹೇಳ್ತೇನೆ. ಈ ಮಂತ್ರವನ್ನು ಪಠನೆ ಮಾಡಲೇಬೇಕು. ಯಾರ್ಯಾರಿಗೆ ಸಂಸಾರದಲ್ಲಿ ತೊಂದರೆಗಳಿದೆಯೋ, ಯಾರ್ಯಾರಿಗೆ ವಿವಾಹ ಎನ್ನುವಂತಹ ಭಾಗ್ಯಗಳೇ ಲಭಿಸ್ತಾ ಇಲ್ವೋ, ನೀವೆಲ್ಲರೂ ಕೂಡ ಆಚರಣೆ ಮಾಡೋದನ್ನು ಮಾತ್ರ ಮರಿಬೇಡಿ. ಪತ್ನಿ ಮನೋರಮಾಂ ದೇಹಿ ಮನೋವೃತ್ತಾನುತಾರಿಣೀಂ ತಾರಿಣೀಂ ದುರ್ಗ ಸಂಸಾರ ಸಾಗರಸ್ಯ ಕುಲೋದ್ಭವಾಂ ಎನ್ನುವಂತಹ ಮಂತ್ರ ಇನ್ನೊಮ್ಮೆ ಹೇಳಲೆ. ಈ ಶ್ಲೋಕವನ್ನು ಪುನಃ ರೆಕಾರ್ಡ್ ಮಾಡ್ಕೊಳ್ಳಿ ಅಥವಾ ಈ ಮಂತ್ರಗಳನ್ನು ಬರ್ಕೊಳ್ಳಿ. ಪತ್ನಿ ಮನೋರಮಾಂ ದೇಹಿ ಮನೋವೃತ್ತಾನುತಾರಿಣೀಂ ತಾರಿಣೀಂ ದುರ್ಗ ಸಂಸಾರ ಸಾಗರಸ್ಯ ಕುಲೋದ್ಭವಾಂ ಎನ್ನುವಂತಹ ಮಂತ್ರವನ್ನು ಪಠನ ಮಾಡ್ತಾ ಜಗದಂಬಿಕೆಯಾದಂತಹ ಮಹಾಮಾತೆಯ ಸನ್ನಿಧಾನದಲ್ಲಿ ಈ ಭವಬಂಧನ ಎನ್ನುವಂತಹ ಒಂದು ಮಾನವ ಜೀವನದ ಈ ಭವಬಂಧನವನ್ನು ಬಿಡಿಸುವಂತಹ ಪ್ರಕ್ರಿಯೆಯನ್ನು ಮುಗಿಸುತ್ತಾಯೇ. ನನ್ನ ಮಗನೋ ಮಗಳೋ ಯಾರು ವಿವಾಹ ಪ್ರಾಯ ಪ್ರಬುದ್ಧರಾಗಿದ್ದಾರೆ ಅಂಥವರ ವಿವಾಹಕ್ಕೆ ಪ್ರತಿಬಂಧಕ ದೋಷಗಳು ಉಂಟಾಗ್ತಾ ಇದೆಯಮ್ಮ. ಈ ದೋಷಗಳನ್ನು ಸಂಪೂರ್ಣವಾಗಿ ಪತನಗೊಳಿಸು. ಎಲ್ಲ ರೀತಿಯಾದಂತಹ ಸರ್ವಶಕ್ತಿಗಳನ್ನು ಕೊಟ್ಟು ನನ್ನ ಬೆನ್ನೆಲುಬಾಗಿರಮ್ಮ ಎನ್ನುವಂತಹ ದೃಷ್ಟಿನಲ್ಲಿ ಜಗದಂಬಿಕೆಯನ್ನು ಪ್ರಾರ್ಥನೆ ಮಾಡುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು. ಆ ಲೇಪಿತವಾದಂತಹ ಸಿಂಧೂರವನ್ನು ಹಣೆಯ ಮಧ್ಯಭಾಗದಲ್ಲಿ ಇಟ್ಟುಕೊಂಡಿರಬೇಕು. ಪುನಃ ಪ್ರಾರ್ಥನಾದಿಗಳನ್ನು ಗೈದು ಆ ತಾಯಿಯ ಸನ್ನಿಧಾನದಲ್ಲಿ 8 ಪುಷ್ಪಗಳನ್ನು ಆ ತಾಯಿಗೆ ಸಮರ್ಪಣೆ ಮಾಡುವಂತಹ ಪ್ರಕ್ರಿಯೆಯನ್ನು, ವಿವಾಹದ ಅಪೇಕ್ಷೆ ಯಾರ್ಯಾರಿಗಿದೆಯೋ ಅಂಥವರೆಲ್ಲೂ ಕೂಡ ಸಮರ್ಪಣೆ ಮಾಡುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು. ಛತ್ರಚಾಮರಾದಿ ಸಕಲ ಉಪಚಾರಗಳು ಪೂಜಾ ಕೂಡ ಸಂಧಿದೆ ಎನ್ನುವಂತಹ ಮನದಲ್ಲಿ ಭಾವನೆಯನ್ನು ಮೂಡಿಸಿಕೊಳ್ಳುತ್ತಾ ತಾಯಿಗೆ ಸಂಪೂರ್ಣವಾಗಿ ನಮಸ್ಕಾರವನ್ನು ಮಾಡ್ತಾ ಕನಿಷ್ಠ ಪಕ್ಷ ಈಗ ಹೇಳಿಕೊಡ್ತಕ್ಕಂತಹ ಮಂತ್ರವನ್ನು 108 ಬಾರಿ ಪ್ರತಿದಿನ ಕೂಡ ಪಠನ ಮಾಡ್ತಾ ಬನ್ನಿ. 48 ದಿನಗಳು ಸಾಕು, ಯಾಕಾಗಲ್ಲ ನೋಡೇ ಬಿಡೋಣ. ಆದರೆ ಪ್ರತಿದಿನವೂ ಕೂಡ ಶ್ರದ್ಧಾಭಕ್ತಿಯಿಂದ ಮಾಡಬೇಕು. ಶ್ರದ್ಧಾಲೋಪ, ಮಂತ್ರಲೋಪ, ತಂತ್ರಲೋಪಗಳನ್ನು ಆಗದಂತಹ ರೀತಿಯಲ್ಲಿ ಸಾಮಾನ್ಯವಾಗಿ ಪರಿಪಾಲನೆ ಮಾಡಿಕೊಂಡು ಹೋಗಿ 100ಕ್ಕೆ 100ರಷ್ಟು ಅನುಕೂಲ ಆಗುತ್ತೆ. ನಿಮಗೆ ಪೆನ್ನು ಮತ್ತು ಹಾಳೆಯನ್ನು ತೆಗೆದುಕೊಂಡು ಬರ್ಕೊಳ್ಳಿಕ್ಕೆ ಸಿದ್ಧರಾಗಿ ಈ ಮಂತ್ರವನ್ನು ಹೇಳ್ಕೊಡ್ತೀನಿ. ನಿಮಗೆ ಈ ಮಂತ್ರವನ್ನು ಪಠನ ಮಾಡಿ ಬರ್ಕೋತೀರಾ? ಓಂ ಯೋಗಿನಿ ಯೋಗಿನಿ ಯೋಗೇಶ್ವರಿ ಯೋಗೇಶ್ವರಿ ಯೋಗ ಭಯಂಕರಿ ಸಕಲ ಸ್ಥಾವರ ಜಂಗಮಪ್ಯ ಮುಖಂ ಹೃದಯಂ ಮಮ ವಶಮಾನಯ ಸ್ವಾಹ ಎನ್ನುವಂತಹ ಮಂತ್ರ. ಓಂ ಯೋಗಿನಿ ಯೋಗಿನಿ ಯೋಗೇಶ್ವರಿ ಯೋಗೇಶ್ವರಿ ಯೋಗ ಭಯಂಕರಿ ಸಕಲ ಸ್ಥಾವರ ಜಂಗಮಪ್ಯ ಮುಖಂ ಹೃದಯಂ ಮಮ ವಶಮಾನಯ ಸ್ವಾಹ ಎನ್ನುವಂತಹ ಮಂತ್ರವನ್ನು ಪಠನ ಮಾಡೋದ್ರ ಜೊತೆಗೆ ಓಂ ಶ್ರೀಕಲಾಂ ಎನ್ನುವಂತಹ ಮಂತ್ರವನ್ನು ಕೂಡ ಕೊನೆಯದಾಗಿ ಸೇರಿಸಬೇಕು. ಅಥವಾ ಓಂ ಶ್ರೀಕಲಾಯೈ ನಮಃ ಎನ್ನುವಂತಹ ಮಂತ್ರವನ್ನು ಪಠನ ಮಾಡೋದ್ರ ಜೊತೆಗೆ ಯಥಾಶಕ್ತಿಯಾದಂತಹ ಜಪವನ್ನು ಸಂಪೂರ್ಣವಾಗಿ ಆಚರಣೆ ಮಾಡ್ತಕ್ಕಂಥದ್ದು. ಜಪ ಅಂದರೆ ಏನು ಗೊತ್ತಾ? ಜಕಾರೋ ಜನ್ಮ ವಿಚ್ಛೇದ. ಜ ಎನ್ನುವಂಥ ಅಕ್ಷರ ಜನನ ಹಾಗೂ ಮರಣದ ಸಂಕೇತವನ್ನು ಸೂಚಿಸುವಂಥದ್ದು. ಪಕಾರ ಪಾಪನಾಶನ. ಪ ಎನ್ನುವಂಥ ಅಕ್ಷರ ಸಕಲ ಪಾಪಗಳನ್ನು ನಾಶ ಮಾಡುವಂಥದ್ದು ಎನ್ನುವಂಥ ಅರ್ಥವನ್ನು ಹೇಳಿದ್ದಾರೆ ಪ್ರಾಜ್ಞರು. ಆ ಕಾರಣದಿಂದ ಇದನ್ನು ಜಪ ಅಂತ ಶಾರ್ಟ್ ಆ್ಯಂಡ್ ಸ್ವೀಟಲ್ಲಿ ಹೇಳಿದರು. ಹಾಗಾಗಿ ಜನನ ಹಾಗೂ ಮರಣದ ಮಧ್ಯದಲ್ಲಿ ನಾವು ಜಪವನ್ನು ಮಾಡೋದ್ರಿಂದ ಪಾಪಗಳ ದೂರ ಆಗುತ್ತೆ, ಪುಣ್ಯಗಳ ಉಪಲಬ್ಧತೆ ಸಿಗುತ್ತೆ. ಆ ಕಾರಣದಿಂದ ಜಪ ತಪಾದಿಗಳನ್ನು ಮಾಡುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸಿ ಜೀವನದ ಧನ್ಯತೆಯ ಕ್ಷಣಕ್ಕೆ ಸಾಕ್ಷಿಯಾಗಬಹುದಂತಹ ಸಾಧ್ಯತೆಗಳನ್ನು ಸ್ವತಃ ನಾವೇ ಕಂಡುಕೋಬಹುದಾದಂತಹ ಸಾಧ್ಯತೆಗಳಿದೆ. ಯಥಾಶಕ್ತಿಯಾದಂತಹ ಹಾಡಿರ್ಬೋದು, ನೃತ್ಯಗಳಿರ್ಬೋದು, ಇವೆಲ್ಲವನ್ನು ಕೂಡ ದೇವಿಗೆ ಸಮರ್ಪಣೆ ಮಾಡಲಿಕ್ಕೆ ಇಚ್ಛೆ ಇರತಕ್ಕಂಥವರು ತಾಯಿಯನ್ನು ಸ್ಮರಣೆ ಮಾಡ್ತಾ ಧ್ಯಾನಾದಿಗಳನ್ನು ಸಂಪನ್ನಗೊಳಿಸಿಕೊಳ್ಳಿ. ತಾಯಿಯ ಸುಪ್ರೀತತೆ ನಿಮ್ಮ ಪಾಲಿಗೆ ಲಭ್ಯ ಆಗೇ ಆಗುತ್ತೆ. ಯೋಚನೆ ಮಾಡಬೇಕಂತ ಅಗತ್ಯವಿಲ್ಲ. ಪ್ರಸಾದವನ್ನು ಸ್ವೀಕರಿಸಿ ಅಕ್ಕಪಕ್ಕದ ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮವನ್ನು ಯಥೇಚ್ಛವಾಗಿ ಸಮರ್ಪಿಸಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಅವರ ಮನಸ್ಸನ್ನು ಸಮಾಧಾನಪಡಿಸಿ. ಖಂಡಿತವಾಗಿ ಕೂಡ ಜಗದಂಬೆ ಆದಂತಹ ಶ್ರೀಕಲಾದೇವಿಯ ಅನುಗ್ರಹ ನಿಮ್ಮ ಪಾಲಿಗಾಗತ್ತೆ. ನಿಮ್ಮ ಮುಖ ಕಲಾಮಯಿಯಾಗಿರುತ್ತೆ. ಯಾವತ್ತೂ ಕೂಡ ನಿಮ್ಮನ್ನು ನೋಡಿದಂತಹ ವ್ಯಕ್ತಿಗಳು ನಿಮ್ಮನ್ನು ಮೆಚ್ಚುವಂತಹ ರೀತಿಯಲ್ಲಿ ಆಗುತ್ತೆ ಎನ್ನುವಂಥದ್ದನ್ನು ಮರಿಬೇಡಿ. ತಾಯಿಯ ಅನುಗ್ರಹ ನಿಮಗೆ ಸದಾ ಇರಲಿ ಎನ್ನುವುದಾಗಿ ಭಗವತಿಯನ್ನು
ನಿಮ್ಮ ಪರವಾಗಿ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. ಪೂಜಾ ಫಲಗಳನ್ನು ಅರಿಯೋಣ. ಯಾವುದೇ ಪೂಜೆ ಪುನಸ್ಕಾರಗಳನ್ನು ಮಾಡಿದರೂ ಕೂಡ ಆ ಪೂಜೆಯನ್ನು ಮಾಡಿದ್ದರ ಪ್ರತಿಫಲಗಳೇನು, ಪೂಜೆಯನ್ನು ಯಾಕಾಗಿ ಮಾಡಬೇಕು ಎನ್ನುವಂಥದ್ದನ್ನು ಅರ್ಥಕೊಂಡಿರಬೇಕಾಗತ್ತೆ. ಹಿಂದೆ ಈ ಪಾರ್ವತೀ ದೇವಿ ವಟಪತ್ರೆಯನ್ನು ಸ್ವೀಕರಿಸಿ ವಟಗೌರಿ ವ್ರತ ಎನ್ನುವಂತಹ ಒಂದು ವ್ರತವನ್ನು ಪಾರ್ವತಿ ಮಾಡಿದ್ಲಂತೆ. ಹಿಂದೆ ಆಕೆಯ ಪೂರ್ವವರ್ಜಿತವಾದಂತಹ ವೃತ್ತಾಂತವನ್ನು ಅವಲೋಕನ ಮಾಡಿದಾಗ ದಾಕ್ಷಾಯಿಣಿಯಾಗಿ ದಕ್ಷನ ದುರಹಂಕಾರವನ್ನು ಮರ್ದಿಸಲಿಕ್ಕಾಗಿ ಯಜ್ಞಕುಂಡದಲ್ಲಿ ಆಹುತಿಯನ್ನು ಹಾಕಿದಂತಹ ಸಂದರ್ಭದಲ್ಲಿ ಈ ಶ್ರೀಕಲಾದೇವಿಯನ್ನು ಪುನಃ ಇನ್ನೊಂದು ಗರ್ಭ ಇವನ್ನು ತಳೆದು ಅಥವಾ ಇನ್ನೊಂದು ರೂಪವನ್ನು ತಳೆದು ಬಂದಂತಹ ಸಂದರ್ಭದಲ್ಲಿ ಪೂರ್ವಾರ್ಜಿತವಾದಂತಹ ನೆನಪುಗಳೆಲ್ಲವೂ ಕೂಡ ಹೊರಟೋದಾಗ ತಪಸ್ಸಿಗೆ ಕುಳಿತಲಂತೆ ತಾಯಿ. ಯಾರನ್ನ ತಪಸ್ಸಿಗೆ ಕುಳಿತಲು ಅಂತ ಕೇಳಿದರೆ ಇದೇ ಶ್ರೀಕಲಾ ಮಾತೆಯನ್ನು ಪ್ರಾರ್ಥಿಸಿಕೊಂಡು ಪುನಃ ಪರಮೇಶ್ವರನನ್ನು ಪಡೆದುಕೊಂಡ್ಲು ಎನ್ನುವಂಥದ್ದು ಜಾನಪದ ಕಥೆಯಲ್ಲಿ ಬರುವಂಥದ್ದು. ಆದರೆ ಸುಳ್ಳು ಅಂತ ಹೇಳಲಿಕ್ಕೆ ಸಾಧ್ಯತೆಗಳಿಲ್ಲ. ಪ್ರಪಂಚದಲ್ಲಿ ಪ್ರತಿಯೊಬ್ಬನಿಗೂ ಕೂಡ ಬೇಕಾಗಿರುವಂಥದ್ದು ಉತ್ತಮವಾದಂತಹ ಸುಂದರಮಯವಾದ ಒಂದು ಸಂಸಾರವೇ ವಿನಃ ಮತ್ತೇನು ಕೂಡ ಅಲ್ಲ ಎನ್ನುವಂಥದ್ದನ್ನು ನೀವು ಕೂಡ ಮನಗಂಡಿದ್ದೀರಿ ಅಂತ ಅನ್ಕೋತೀನಿ ಅಲ್ವೇ? ಹಾಗಾದರೆ ಜೀವನದ ಎಲ್ಲ ರೀತಿಯಂತಹ ಸುಖಮಯ ದಾಂಪತ್ಯವನ್ನು, ಸುಖ ಸಂಸಾರವನ್ನು ನಿರ್ವಹಣೆ ಮಾಡಿಕೊಂಡು ಹೋಗುವಂತಹ ದೆಸರಲ್ಲಿ ಅನುಕೂಲ ಆಗುತ್ತೆ. ಇನ್ನು ಕೆಲವರ ಮನೆಯಲ್ಲಿ 4-6 ವರ್ಷಗಳ ಕಾಲ ಪ್ರೀತಿಸಿರ್ತೀರಿ. ಹಾಗೆ ಪ್ರೀತಿಸಿ ಎಲ್ಲರ ವಿರೋಧವನ್ನು ಕಟ್ಟಿಕೊಂಡು ಕೂಡ ಮದುವೆಯನ್ನು ಮಾಡಿಕೊಂಡಿರ್ತೀರಿ. ಆ ಸಂಸಾರ ಸದಾ ಸುಖವಾಗಿರಬೇಕು, ನಮ್ಮ ಆಸೆಗಳಿಷ್ಟೇ. ಯಾವುದೇ ಕಾರಣಕ್ಕೆ ಪ್ರೀತಿಸಿ ಮದುವೆ ಆದ್ರಿ ಅಂತಾದರೆ 4 ದಿನದ ಬದುಕಿಗಾಗಿ ಮಾತ್ರವೇ ಮದುವೆ ಆಗಬೇಡಿ. ಜೀವನ ಪರ್ಯಂತರವಾಗಿ ಕೂಡ ಅದೇ ರೀತಿಯಾದಂತಹ ನಿಮ್ಮ ಮನದಾಳದಲ್ಲಿ ಮೊದಲು ಯಾವ ರೀತಿಯಾದಂತಹ ಪ್ರೀತಿ ಇತ್ತೋ ಕೊನೆಯ ದಿನ ತನಕನೂ ಕೂಡ ನಿಮಗೆ ಅದೇ ರೀತಿಯಾದಂತಹ ಒಂದು ದಿನಮಾನವನ್ನು ನೀವು ನಿರೀಕ್ಷೆ ಮಾಡಿದರೆ ಮಾತ್ರವೇ ನಿಮಗೆ ಅನುಕೂಲ ಆಗುತ್ತೆ. ಇಲ್ಲದೇ ಇದ್ದರೆ ಖಂಡಿತ ಅನುಕೂಲ ಆಗಲಿಕ್ಕೆ ಸಾಧ್ಯತೆಗಳಿಲ್ವೇ ಇಲ್ಲ. ಹಾಗಾದರೆ ಜೀವನದಲ್ಲಿ ನಿನ್ನೆ ಪ್ರೀತಿ, ಇವತ್ತು ಮದುವೆ, ನಾಳೆ ಕೇಳಿದರೆ ಡೈವರ್ಸ್ ಅಂತಿದೆ. ಹಾಗಾಗಬಾರದು ಅಂತಾದರೆ ಈ ಶ್ರೀಕಲಾದೇವಿಯ ಆರಾಧನೆಯನ್ನು ಮಾಡೋದರಿಂದ ಮನಸ್ಸುಗಳ ಮಧ್ಯದಲ್ಲಿ ಬೆಸುಗೆಯನ್ನು ಉಂಟು ಮಾಡುವಂತಹ ಶಕ್ತಿ ಚೈತನ್ಯಗಳನ್ನು ಕೊಡ್ತಾಳೆ ಶ್ರೀಕಲಾ ಮಾತೆ. ಹಾಗಾದರೆ ಒಂದು ಮಾತನ್ನು ಅಲ್ಲಿಯವರೆಗೆ ಅತಿಯಾದಂತಹ ಪ್ರೀತಿನಲ್ಲಿ ನಿನ್ನ ಬಿಟ್ಟರೆ ಪ್ರಪಂಚ ಇಲ್ಲ ಅಂತ ಹೇಳ್ತೀರಿ. ಸಣ್ಣ ಸಣ್ಣ ಮಾತುಗಳು ಕೂಡ ವಿಪರೀತವಾದಂತಹ ವಿಕೋಪಕ್ಕೆ ತೆರಳಿ ಗಂಡ ಹೆಂಡತಿ ಹೊಡಿತಾನೋ, ಹೆಂಡತಿ ಗಂಡನನ್ನು ಹೊಡಿತಾಳೋ, ಯಾವ್ಯಾವ ಥರದನ್ನು ಎಲ್ಲವನ್ನು ಕೂಡ ಈ ಪ್ರಪಂಚದಲ್ಲಿ ನಾವು ನೋಡಿಬಿಟ್ಟಿದ್ದೀವಿ ಅಲ್ವಾ? ಹಾಗಾದರೆ ಆ ರೀತಿಯಾಗಿ ಆಗಬಾರ್ದು ಅಂತಾದರೆ ಈ ಶ್ರೀಕಲಾ ಮಾತೆಯ ಆರಾಧನೆಯಿಂದ ಮನಸ್ಸಿನ ಒಂದು ತಾಳ್ಮೆಯನ್ನು ವೃದ್ಧಿಸ್ತಾಳಂತೆ ಈ ತಾಯಿಯಾದಂತಹ ಶ್ರೀಕಲಾ ಮಾತೆ. ಆನಂತರದಲ್ಲಿ ಸಮಾಧಾನ, ಪ್ರಪಂಚದಲ್ಲಿ ಎಲ್ಲ ದಾನಗಳು ಕೂಡ ಇರುತ್ತೆ, ಆದರೆ ಸಮಾಧಾನ ಎನ್ನುವಂಥದ್ದು ಏನಿದೆಯೋ ಇದು ಬಹುಮುಖ್ಯವಾದಂಥ ಒಂದು ಅಂಗ ಅಲ್ವಾ? ಹಾಗಾದರೆ ಈ ಸಮಾಧಾನವನ್ನು ಪಡೆದುಕೊಳ್ಳುವಂತಹ ದೆಸೆನಲ್ಲಿ ನಮಗೆ ಅನುಕೂಲ, ಸಕಾರಾತ್ಮಕವಾದಂತಹ ಚೈತನ್ಯಾದಿಗಳನ್ನು ಕೊಡುವ ದೆಸೆನಲ್ಲಿ ಆ ತಾಯಿ ಅನುಕೂಲವನ್ನು ಮಾಡಿಕೊಳ್ತಾಳೆ. ತಾಯಿ ಅನುಗ್ರಹದಿಂದ ಎಲ್ಲ ಥರದ ಸಂಕಷ್ಟಗಳು ಕೂಡ ದೂರ ಆಗಲಿ ಎನ್ನುವುದಾಗಿ ಪ್ರಾರ್ಥನೆಯನ್ನು ನಿಮ್ಮ ಪರವಾಗಿ ನಾನು ಕೂಡ ಮಾಡ್ತೇನೆ. ಹಾಗಾದರೆ ಅನೇಕರು ಈಗಾಗಲೇ ಕರೆಯನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಕರೆಗಳಿಗೆ ಉತ್ತರಿಸುವಂತಹ ಪ್ರಯತ್ನವನ್ನು ಕೂಡ ಮುಂದುವರಿಸ್ತೀನಿ. ಹಾಗಾದರೆ ದ್ವಾದಶ ರಾಶಿಗಳವರ ಈ ದಿನದ ದಿನಭವಿಷ್ಯ ಹೇಗಿರುತ್ತೆ, ಯಾರ್ಯಾರು ಯಾವ್ಯಾವ ಥರದ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಎಲ್ಲವನ್ನು ಕೂಡ ಅರಿಯೋಣ. ಹಾಗಾದರೆ ಜಗದಂಬೆಯಾದಂತಹ ಶ್ರೀಕಲಾದೇವಿಯ ಆರಾಧನೆಯನ್ನು ಮಾಡೋದ್ರಿಂದ ಮಾನಸಿಕವಾದಂಥ ಅನೇಕ ಕಾಮನೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಆಗತ್ತೆ ಎನ್ನುವಂಥದ್ದನ್ನು ಕೂಡ ಮನಗಂಡಿದ್ದೀರಿ ಅಂತ ಅನ್ಕೋತೀನಿ. ಜೀವನದಲ್ಲಿ ಎಲ್ಲರಿಗೂ ಕೂಡ ಎಲ್ಲವೂ ಕೂಡ ಲಭಿಸಲಾರದಲ್ವೇ? ಹಾಗಾದರೆ ಲಭಿಸಲೇಬೇಕು ಎನ್ನುವಂತಹ ಸ್ಥಿತಿಗತಿಗಳು ನಿಮಗೆ ಯಾವಾಗ ಲಭ್ಯ ಆಗುತ್ತೆ ಅಂತ ಕೇಳಿದರೆ ನಮ್ಮಲ್ಲಿರಬಹುದಾದಂತಹ ಪಾಪಗಳನ್ನು ನಿವೃತ್ತಿ ಮಾಡಿಕೊಳ್ಳುವಂತಹ ದೆಸೆಯಲ್ಲಿ ಮಾತ್ರವೇ. ಪ್ರಪಂಚದಲ್ಲಿ ಇದಿಷ್ಟಂತ ತಿಳ್ಕೊಬೇಡಿ. ನೀವು ಝೀರೋ ಬ್ಯಾಲೆನ್ಸಿಂಗಿಂದ ಬಂದಿದ್ದೀರಿ ಅಂತಾದರೆ ಅಡಿಟಿಂಗ್ ಸಿಸ್ಟಮ್ ಬಹಳ ಈಸಿ, ಕೊನೆಯದಾಗಿ ಕೂಡ ಝೀರೋನೇ ಹೋಗುತ್ತೆ. ಆದರೆ ಇರುವಾಗ ಮಧ್ಯದಲ್ಲಿ ಬೇರೆ ಬೇರೆ ರೀತಿಯಂತಹ ಸಂಖ್ಯೆಗಳನ್ನು ಸೇರ್ಪಡಿಸಿಕೊಳ್ತಾ ಹೋಗ್ತೇವೆ. ಪುನಃ ಕೊನೆಯದಾಗಿ ಆ ಎಲ್ಲ ರೀತಿಯಂತಹ ಸಂಖ್ಯೆಗಳನ್ನು ಕಳೆದು ಪುನಃ ಝೀರೋನೇ ಆಗುತ್ತೆ ಎನ್ನುವಂಥದ್ದನ್ನು ಅರ್ಥಕೊಳ್ಳಿ. ಆ ದೆಸೆನಲ್ಲಿ ಸಾಧ್ಯ ಇದ್ದರೆ ಪರೋಪಕಾರವನ್ನು ಮಾಡೋದರ ಮುಖೇನವಾಗಿ ನಿಮ್ಮ ಜೀವನದ ಸಮಾಧಾನ, ಸಂತೋಷ ಇತ್ಯಾದಿಗಳೆಲ್ಲವೂ ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಭಗವಂತನ ಪೂಜೆ ಪುನಸ್ಕಾರ ಎನ್ನುವಂತಹ ವಿಶೇಷವಾದಂತಹ ವಿದ್ಯೆಯಿಂದ. ಸಾವಿರಾರು ಜನಗಳು ಈಗಾಗಲೇ ಕರೆಯನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಕರೆಗೆ ಉತ್ತರಿಸುವಂತಹ ಪ್ರಯತ್ನವನ್ನು ಕೂಡ ಮುಂದುವರಿಸುವಂಥದ್ದನ್ನು ನಾನು ಮಾಡ್ತೀನಿ. ಅಂದರೆ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸೂಚನೆ, ನಿಮ್ಮ ಊರಿನಲ್ಲಿ ಯಾವುದೇ ಒಂದು ವಿಸ್ಮಯಕಾರಿಯಾಗಿರ್ತಕ್ಕಂತಹ ಘಟನೆಗಳು ನಡೀತಾ ಇರುವಂತಹ ದೇವಾಲಯದ ತಾಣಗಳಿರ್ಬೋದು ಅಥವಾ ವಿಸ್ಮಯಕಾರಿ ತಾಣಗಳಿದ್ದರೆ
ಖಂಡಿತವಾಗಿ ತಿಳಿಸ್ಕೊಡಿ. ನಿಮ್ಮ ಊರಿಗೆ ಸ್ವತಃ ನಾನೇ ಬರ್ತೀನಿ. ಅಲ್ಲಿರ್ತಕ್ಕಂಥ ವಿಸ್ಮಯಗಳನ್ನು ಅರಿತು ಪ್ರಪಂಚ ಮುಖಕ್ಕೆ ಸಾರುವಂತಹ ಪ್ರಯತ್ನವನ್ನು ಪಬ್ಲಿಕ್ ಟಿವಿ ನಿತ್ಯ ಪೂಜಾ ತಂಡ ಮಾಡಬೇಕು ಅನ್ನುವಂಥ ಒಂದು ಹಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ನಿಮಗೆ ಸದಾ ನೀವು ಸಹಕಾರಿಯಾಗಿರಿ. ನಿಮ್ಮೊಂದಿಗೆ ಸದಾ ನಾವಿರ್ತೇವೆ. ನಿಮ್ಮ ಮನೆಯ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ದೂರೀಕರಿಸುವಂತಹ ದೆಸೆನಲ್ಲಿ ಅಂತಹ ತಾಣಗಳು ನಿಮ್ಮಲ್ಲಿದ್ದರೆ ಖಂಡಿತ ಪಬ್ಲಿಕ್ ಟಿವಿಯ ಕಚೇರಿಗೆ ಪತ್ರವನ್ನು ಬರೆಯಿರಿ. ಡಾಕ್ಟರ್ ಕಮಲಾಕರ ಭಟ್, ಪಬ್ಲಿಕ್ ಟಿವಿ, ನಿತ್ಯ ಪೂಜಾ ವಿಭಾಗ, ಯಶವಂತಪುರ ಸರ್ಕಲ್, ಯಶವಂತಪುರ, ಬೆಂಗಳೂರು. ಈ ವಿಳಾಸಕ್ಕೆ ಪತ್ರವನ್ನು ಬರದಲ್ಲಿ ನಿಮ್ಮ ಊರಿಗೆ ಬಂದು ಸ್ವತಃ ಅಲ್ಲಿರ್ತಕ್ಕಂಥ ಅನೇಕ ವಿಚಾರಗಳನ್ನು ತಿಳಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಮುಂದುವರಿಸೋಣ. ಹಾಗಿದ್ರೆ ಶ್ರೀಕಲಾ ಮಾತೆಯ ಆರಾಧನೆ, ಶ್ರೀಕಲಾದೇವಿಯ ಆರಾಧನೆಯಿಂದ ಸಿಗುವಂತಹ ಒಂದು ಸಂಪೂರ್ಣವಾಗಿರತಕ್ಕಂತಹ ದಿನಮಾನಗಳಲ್ಲಿ ಪೂಜೆ ಪುನಸ್ಕಾರಗಳು ನಮ್ಮ ಜೀವಿತಕ್ಕೆ ಅನುಕೂಲಕರವಾಗಿರುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ತೇವೆ. ನಟರಾಜ್ ಎನ್ನುವಂಥವರು ಚಾಮರಾಜನಗರದಿಂದ ಕರೆಯನ್ನು ಮಾಡಿದ್ದೀರಿ. ಹಲೋ ಗುರುಜಿ, ನಮಸ್ತೆ. ನಮಸ್ತೆ ನಾಗರಾಜ್ ಅವರು, ಹೇಳಿ. ನನ್ನ ಹೆಸರು ನಾಗರಾಜು ಅಂತಲ್ಲ, ಶಾಂತರಾಜು ಅಂತ. ಕಾಂತರಾಜ್ ಅವರು, ಹೇಳಿ. ಶಾಂತರಾಜು ಹೇಳಿ. ಶಾಂತರಾಜು, ಓಕೆ. ಹೇಳಿ ಸರ್, ಹೇಳಿ. ನನ್ ಬಗ್ಗೆನೇ ಕೇಳ್ಬೇಕು. ನೀವು ಮನೇಲಿ ಯಾವಾಗ್ಲೂ ನಮ್ ದಾಂಪತ್ಯದಲ್ಲಿ ನೀವು ಈಗ ಅದ್ರ ವಿಷಯದ ಬಗ್ಗೆನೇ ಮಾತಾಡ್ತಿದ್ರಿ. ಹೌದು. ಅದಕ್ಕೆ ತುಂಬಾನೇ ಜಗಳ, ಮತ್ತೆ ನಮ್ಮ ಮಿಸಸ್ಗೂ ನಮಗೂ ಅಂಡರ್ಸ್ಟ್ಯಾಂಡಿಂಗ್. ಜನ್ಮ ದಿನಾಂಕವನ್ನು ತಿಳಿಸ್ಕೊಡಿ ನೋಡೋಣ. ನನಗೆ 13/10/1976 ಬೆಳಗಿನ ಜಾವ ಸುಮಾರು 12 ಗಂಟೆ. ನೀವು ಕೊಟ್ಟಂತಹ ಜನ್ಮ ದಿನಾಂಕ ಮತ್ತು ಈ ಸಮಯ ಎರಡರ ಪ್ರಧಾನವಾದಂತಹ ಪ್ರಶ್ನೆಯನ್ನು ಅವಲೋಕನ ಮಾಡಿ ನೋಡೋಣ. ಈ ಎರಡೂ ಒಂದು ಸಮಯಾದಿಗಳನ್ನು ನೋಡಿದಾಗ ಮನೆಯಲ್ಲಿ ಸಣ್ಣ ಸಣ್ಣ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಒಂದು ವಿಚಾರಕ್ಕೂ ಸಂಬಂಧಪಟ್ಟಂತೆ ಕೂಡ ಜಗಳಗಳು, ಬೇರೆ ಬೇರೆ ರೀತಿಯಂತಹ ಮಾನಸಿಕ ಹಿಂಸೆಯನ್ನು ಅನುಭವಿಸ್ತಾ ಇದ್ದೀರಿ ಎನ್ನುವಂಥದ್ದು ಪ್ರತ್ಯಕ್ಷವಾಗಿ ಗೋಚರವಾಗ್ತಾ ಇದೆ. ಈ ತೊಂದರೆಯನ್ನು ನಿವೃತ್ತಿ ಮಾಡಿಕೊಳ್ಳುವಂತಹ ದೆಸೆನಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ಮಂತ್ರಗಳನ್ನು ನಾನು ನಿಮಗೆ ಹೇಳಿಕೊಟ್ಟಿದ್ದೀನಿ. ಆ ಮಂತ್ರವನ್ನು ಪುನಃ ಪಠನ ಮಾಡೋದರಿಂದ ಖಂಡಿತ ಅನುಕೂಲ ಆಗುತ್ತೆ. ಓಂ ಶ್ರೀಕಲಾಯಿ ನಮಃ ಎನ್ನುವಂತಹ ಮಂತ್ರವನ್ನು ಪಠನ ಮಾಡಿ, ಅಥವಾ ಐಕ್ಯಮತ್ಯ ಆರಾಧನೆ ಅಂತಿದೆ. ಈ ಐಕ್ಯಮತ್ಯ ಆರಾಧನೆಯನ್ನು ಮಾಡಿದಂತಹ ಪಕ್ಷದಲ್ಲಿ ಕೂಡ ಕಷ್ಟಗಳನ್ನು ಬಗೆಹರಿಸಿಕೊಳ್ತೀರಾ, ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ತೀರಿ. ಭಗವತಿ ಸದಾ ನಿಮ್ಮ ಜೊತೆಗೆ ಇರ್ತಾಳೆ, ಹೆದರುವಂತ ಅಗತ್ಯಿಲ್ಲ. ಒಳ್ಳೆಯದಾಗಲಿ. ಪುಷ್ಪಕುಮಾರ್ ಎನ್ನುವಂಥವರು ಕೂಡ ಕರೆಯನ್ನು ಮಾಡಿದ್ದೀರಿ. ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ. ಸರ್, ಬಹಳ ಕಷ್ಟ ಸರ್. 2 ವರ್ಷದಿಂದ ಅನುಭವಿಸಕ್ ಆಗ್ತಾನೆ ಇಲ್ಲ ಸರ್. ಜನ್ಮ ದಿನಾಂಕ, ಜನ್ಮ ಸಮಯವನ್ನು ಹೇಳಿ. 10/10/69 ಸರ್. 10/10/69. ಜನ್ಮ ಸಮಯ ಗೊತ್ತಿದೆಯಾ ಪುಷ್ಪಕುಮಾರ್ ಅವರೇ? 9 ಕಾಲ್ ಸರ್. ಬೆಳಗ್ಗಿನ ರಾತ್ರಿನೋ? ಬೆಳಿಗ್ಗೆ ಸರ್. ನೀವು ಕೊಟ್ಟಂತಹ ಜನ್ಮ ದಿನಾಂಕವನ್ನು ಅವಲೋಕನ ಮಾಡಿದಾಗ ಆರ್ಥಿಕ ಸಮಸ್ಯೆಗಳು ಬಹಳವಾಗಿದೆ. ಅಪಮಾನ, ನೆಂಟರು, ಇಷ್ಟರು, ಬಂಧು ಬಳಗ ಎಲ್ಲವೂ ಕೂಡ ದೂರಾದಂತಹ ಲಕ್ಷಣಗಳು ನಿಮ್ಮನ್ನು ಬಾಧಿಸ್ತಾ ಇದೆ. ಯಾವ ಕೆಲಸಕ್ಕೆ ಹೋಗಲಿ ಅಲ್ಲಿ ಎಲ್ಲದರಲ್ಲೂ ಕೂಡ ಅರ್ಧಂಬರ್ಧನೆ ಆಗುತ್ತೆ ವಿನಃ ಪೂರ್ತಿ ಆಗಲ್ಲ. ಮೇಲ್ನೋಟಕ್ಕೆ ಎಲ್ಲದೂ ಕೂಡ ಕಾಣುತ್ತೆ, ಒಳನೋಟದಲ್ಲಿ ನೊಂದಿದ್ದೀರಿ, ಬೆಂದಿದ್ದೀರಿ, ಹೈರಾಣಾಗಿ ಹೋಗಿದ್ದೀರಿ ಎನ್ನುವಂತಹ ಸಮಸ್ಯೆ ನಿಮ್ಮದು ಅಂತ ಅನ್ಕೋತೀನಿ. ಏನ್ ಹೇಳ್ತೀರಾ? ಹೌದು ಸರ್, ಬಹಳ ಕಷ್ಟ ಸರ್. ನಿಮ್ಮಿಂದ ತರ್ಸಿಗೆ ಸರ್, ಎರಡ್ರದ್ದು, ನಮ್ಮ ಮಗಂದು ನಮ್ದು ಜಾತಕ ಸರ್. ಖಂಡಿತ ನಿಮ್ಮ ಎಲ್ಲ ರೀತಿಯಂತಹ ಸಂಕಷ್ಟಗಳನ್ನು ಬಗೆಹರಿಸಿಕೊಳ್ಳುವಂತಹ ದೆಸೆನಲ್ಲಿ ನನಗನ್ನಿಸುವಂಥ ಈ ಒಂದು ಲಗ್ನವನ್ನು ಅವಲೋಕನ ಮಾಡಿದಾಗ ನಿಮ್ಮ ಮನೆದೇವರು ಕೂಡ ಈಶ್ವರನೇ ಆಗಿರುವಂತಹ ಸಾಧ್ಯತೆಗಳಿದೆ. ಆ ದೋಷಗಳನ್ನು ನಿವೃತ್ತಿ ಮಾಡಿಕೊಳ್ಳುವಂತಹ ದೆಸೆನಲ್ಲಿ ಪರಮೇಶ್ವರನ ಆರಾಧನೆಯನ್ನು ಮಾಡುವ ಜೊತೆಗೆ ಓಂ ನಮಃ ಶಿವಾಯ ಎನ್ನುವಂತಹ ಪಂಚಾಕ್ಷರಿ ಜಪವನ್ನು ಪಠನ ಮಾಡಿ 4 ವಾರ ಹುತ್ತದ ಮಣ್ಣನ್ನು ತಂದು ಅದರಿಂದ ಈಶ್ವರ ಲಿಂಗವನ್ನು ಮಾಡಿ ನಿಮ್ಮ ಶಕ್ತಿಗನುಸಾರವಾಗಿ ಬಿಲ್ಲೋಪತ್ರೆಯನ್ನು ಅರ್ಪಣೆ ಮಾಡಿ ಶುದ್ಧವಾದಂಥ ನೀರಿನಲ್ಲಿ ವಿಸರ್ಜನೆ ಮಾಡಿ 100ಕ್ಕೆ 100ರಷ್ಟು ಅನುಕೂಲಕರವಾಗಿರುವಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಒಳ್ಳೆಯದಾಗಲಿ. ಹೆದರುವಂಥ ಅಗತ್ಯ ನಿಮ್ಮ ಪಾಲಿಗಿಲ್ಲ. ಶಾಂತಲಾ ಎನ್ನುವಂಥವರು ಕೂಡ ಕರೆಯನ್ನು ಮಾಡಿದ್ದೀರಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಮಾ, ಹೇಳಿಮ್ಮ. ನನಗೆ ತುಂಬಾ ಸಾಲ ಇದೆ ಗುರುಜಿ, ತುಂಬಾ ತೊಂದರೆ ಇದೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಚಿತ್ರದುರ್ಗದಿಂದ ಗುರುಜಿ. ಓಕೆ, ಜನ್ಮ ಸಮಯ ಮತ್ತು ಜನ್ಮ ದಿನಾಂಕವನ್ನು ತಿಳಿಸ್ಕೊಡಿ ಶಾಂತಲಾ ಅವರೇ. 2/10/71. 2/10/71. ಜನ್ಮ ಸಮಯವನ್ನು ತಿಳಿಸ್ಕೊಡಿ. ಶನಿವಾರ ಬೆಳಿಗ್ಗೆ 10:00. ಅಮ್ಮ, ನೀವು ಕೊಟ್ಟಂತಹ ಜನ್ಮ ಸಮಯ ಮತ್ತು ಜನ್ಮ ದಿನಾಂಕ ಮತ್ತು ಈಗ ಕೇಳಿದಂತಹ ಸಮಯದ ಆಧಾರವಾಗಿ ಪ್ರಶ್ನೆಯನ್ನು ಮಾಡಿದಾಗ ₹1 ತೀರಿಸ್ತೇನೆ ಅಂತ ಹೇಳಿ ಯೋಚನೆ ಮಾಡುವಾಗ 4 ರೂಪಾಯಿಯಷ್ಟು ಸಾಲ ಮುಂದುವರಿ, ಎಲ್ಲರೂ ಕೂಡ ವಿಪರೀತವಾದಂತಹ ಮಾನಭಂಗವನ್ನು ಕೂಡ ಮಾಡಿರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಯಾಕಾಯ್ತೋ ಏನಾಯ್ತು ಅಂತ ನಿಮ್ಮನ್ನು ಕೇಳಿದರೆ ನಿಮಗೂ ನೆಟ್ಟಿಗೆ ಗೊತ್ತಿಲ್ಲದಂತಹ ಪರಿಸ್ಥಿತಿಯನ್ನು ಅನುಭವಿಸಿದ್ದೀರಿ. ಅದರಲ್ಲಿ ಕೂಡ ಒಂದು 2-2.5 ವರ್ಷಗಳ ಈಚೆಗೆ ಅಧಿಕ ಪ್ರಮಾಣದಲ್ಲಿ ಸಾಲಗಳಾಗಿದೆ. ಸಾಲವನ್ನು ತೀರಿಸಲಾಗದಂತಹ ಪರಿಸ್ಥಿತಿನಲ್ಲಿ ಇರುವಂತಹ ಆಸ್ತಿಗಳನ್ನು ಮಾರೋಣ ಎನ್ನುವಂತಹ ಪರಿಸ್ಥಿತಿಯನ್ನೇ ಅವಲೋಕಿಸುವಂತಹ ಪರಿಸ್ಥಿತಿ ಬಂದಿದೆ ಅಂತ ಅನ್ಕೋತೀನಿ. ಏನು ಹೇಳ್ತೀರಾ? ತೊಂದರೆಗಳನ್ನು ನಿವೃತ್ತಿ ಮಾಡಿಕೊಳ್ಳುವಂತಹ ದಿಸೆಯಲ್ಲಿ ಸ್ಥಿರಲಕ್ಷ್ಮಿಯ ಪ್ರಾರ್ಥನಾದಿಗಳನ್ನು ಗೈಯುವುದರಿಂದ ಅನುಕೂಲಕರವಾಗಿರುವಂತಹ ವಾತಾವರಣ ನಿಮ್ಮ ಪಾಲಿಗಾಗತ್ತೆ. ಶುಕ್ರವಾರ ರಾಹುಕಾಲದಲ್ಲಿ
ನಿಂಬೆಹಣ್ಣಿನ ದೀಪವನ್ನು ಹಚ್ಚೋದನ್ನು ಮಾತ್ರ ಮರಿಬೇಡಿಯಮ್ಮ. ಖಂಡಿತ ಭಗವತಿ ನಿಮ್ಮ ಜೊತೆಗಿರ್ತಾಳೆ. ಒಳ್ಳೇದಾಗಲಿ, ಚಿಂತನೆ ಮಾಡ್ಬೇಕಂತ ಅಗತ್ಯ ನಿಮ್ಮ ಪಾಲಿಗಿಲ್ಲ. ಮಲ್ಲೇಶ್ ಎನ್ನುವಂಥವರು ಕೂಡ ಕರೆ ಮಾಡಿದ್ದೀರಿ. ಹಲೋ, ನಮಸ್ತೆ ಸರ್. ನಮಸ್ಕಾರ, ಹೇಳಿ ಮಲ್ಲೇಶ್ ಅವರೇ. ನಂದು ಡೇಟ್ ಆಫ್ ಬರ್ತ್ 23/4/52. ಹಾ, ಬೆಳಗ್ಗೆ 7:30. ಬೆಳಿಗ್ಗೆ 7:30. ನೀವು ಕೊಟ್ಟಂತಹ ಜನ್ಮ ಸಮಯದ ಆಧಾರವಾಗಿ ಮತ್ತು ಈ ಒಂದು ಕ್ಷಣದ ಪ್ರಶ್ನೆಯನ್ನು ಅವಲೋಕನ ಮಾಡಿದಾಗ ಆರ್ಥಿಕ ಕ್ಷೇತ್ರದಲ್ಲಿ ಸ್ವಲ್ಪ ರೀತಿಯಂತಹ ತಳಮಳಗೆ, ಒಂದು ಸ್ವಲ್ಪ ದಿನಗಳ ಕಾಲ ಚೆನ್ನಾಗಿರ್ತೀರಿ, ಇನ್ನು ಸ್ವಲ್ಪ ದಿನಗಳ ಕಾಲ ವಿಪರೀತವಾದಂತಹ ಸಮಸ್ಯೆಗಳು ಬರುತ್ತೆ. ಯಾವುದೇ ಕೆಲಸವನ್ನು ಮಾಡಬೇಕು, ಯಾರ್ಯಾರು ನಂಬಬೇಕು, ಯಾರನ್ನ ಬಿಡಬೇಕು ಅನ್ನುವಂತಹ ಸ್ಥಿತಿಗತಿಗಳ ಅವಲೋಕನೆ ಅಥವಾ ಚಿಂತನೆ ನಿಮಗೆ ಅಧಿಕ ಪ್ರಮಾಣದಲ್ಲಿ ಮನ ಬಾಧಿಸ್ತಾ ಇದೆ ಅಂತ ಹೇಳ್ತೀನಿ. ಏನ್ ಹೇಳ್ತೀರಾ? ಹೌದು ಸರ್. ತೊಂದರೆಯನ್ನು ನಿವೃತ್ತಿ ಮಾಡಿಕೊಳ್ಳುವಂತಹ ದೆಸೆನಲ್ಲಿ ವಿಶೇಷವಾಗಿರ್ತಕ್ಕಂತಹ ಶಕ್ತಿ ಗಣಪತಿ ಆರಾಧನೆಯನ್ನ, ಈಶ್ವರನ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದರಿಂದ ಅನುಕೂಲಕರವಾಗಿರುವಂತಹ ವಾತಾವರಣ 100ಕ್ಕೆ 100ರಷ್ಟು ನಿಮ್ಮ ಪಾಲಿಗೆ ಲಭ್ಯ ಆಗುತ್ತೆ. ಹೆದರುವಂತ ಅಗತ್ಯ ಇಲ್ಲ. ಭಗವಂತನನ್ನು ನಂಬಿ, ಭಗವಂತ ಸದಾ ನಿಮ್ಮ ಜೊತೆಗಿರ್ತಾನೆ. ಯೋಚನೆ ಮಾಡ್ಬೇಕಂತ ಅಗತ್ಯ ಇಲ್ಲ. ಒಳ್ಳೇದಾಗಲಿ, ಯೋಚನೆ ಮಾಡ್ಬಿಡಿ. ನೇತ್ರಾವತಿ ಎನ್ನುವಂಥವ್ರು ಕೊಪ್ಪಳದಿಂದ ಕರೆಯನ್ನು ಮಾಡಿದ್ದೀರಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಮಹಿಳಿ. ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಮ್ಮ, ಹೇಳಿಮ್ಮ. ನನ್ನ ಹೆಸರು ನೇತ್ರಾವತಿ ಅಂತೇಳಿ. ನಮ್ದು ಡೇಟ್ ಆಫ್ ಬರ್ತ್ 18/2/1990. ನಂದು ಮದುವೆ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಕೊಟ್ಟಂತಹ ಜನ್ಮ ಸಮಯ ಮತ್ತು ಜನ್ಮ ದಿನಾಂಕದ ಆಧಾರವಾಗಿ ಎರಡನ್ನು ಕೂಡ ನೋಡಿದಾಗ 100ಕ್ಕೆ 100ರಷ್ಟು ವಿವಾಹಕ್ಕೆ ಸಂಬಂಧಪಟ್ಟಂತಹ ಪ್ರತಿಬಂಧಕ ದೋಷಗಳು ಇಲ್ಲಿವರೆಗೆ ಕಂಡು ಬರ್ತಾ ಇತ್ತು. ಆದರೆ ಇವತ್ತೇ ಹೇಳಿಕೊಟ್ಟಂತಹ ಶ್ರೀಕಲಾದೇವಿಯನ್ನು ಆರಾಧನೆ ಮಾಡಲೇಬೇಕು ತಾಯಿ. ಈ ಒಂದು ಆರಾಧನೆಯನ್ನು ಮಾಡೋದ್ರಿಂದ ಮುಂದಿನ ಅಂದರೆ 2017ನೇ ಇಸ್ವಿಯಲ್ಲಿ ಪುನಃ ನಿಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಕ್ಷಣಕ್ಕೆ ನಾಂದಿ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಮನಸ್ಸು ಒಂದು ರೀತಿಯಾದಂತಹ ಜಿಗುಪ್ಸೆಗೆ ಬಂದುಬಿಟ್ಟಿದೆ. ಯಾವುದು ಸರಿಯೋ ಯಾವ ತಪ್ಪೋ ನನಗೆ ಯಾವುದೂ ಕೂಡ ಬೇಡ ಎನ್ನುವಂತಹ ಸ್ಥಿತಿನಲ್ಲಿದ್ದೀರಿ. ಆದರೂ ಕೂಡ ಅನುಕೂಲಕರವಾಗಿರುವಂತಹ ವಾತಾವರಣವನ್ನು ನಿರ್ಮಾಣ ಆಗುತ್ತೆ. ಭಗವತಿ ನಿಮ್ಮ ಜೊತೆಗೆ ಸದಾ ಇರ್ತಾಳೆ. ಹೆದರುವಂಥ ಅಗತ್ಯ ಇಲ್ಲ. ಮಾಡಬೇಕಾದಷ್ಟೇ ಶ್ರೀಕಲಾದೇವಿ ಆರಾಧನೆಯನ್ನು ಮಾಡೋದ್ರ ಜೊತೆಗೆ ಅಕ್ಕಪಕ್ಕದ 4 ಜನ ಹೆಣ್ಣುಮಕ್ಕಳಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಅವರ ಮನಸ್ಸನ್ನು ಸತ್ಕರಿಸಿ ಅವರ ಮನಸ್ಸನ್ನು ಸಂತೋಷಗೊಳಿಸಿ ತಾಯಿ. ಖಂಡಿತ ಒಳ್ಳೆಯದಾಗತ್ತೆ. ಹೆದರುವಂಥ ಅಗತ್ಯ ನಿಮ್ಮ ಪಾಲಿಗಿಲ್ಲ. ಮಂಜುಳಾ ಎನ್ನುವಂಥವರು ನಂಜನಗೂಡಿಯಿಂದ ಕರೆಯನ್ನು ಮಾಡಿದ್ದೀರಿ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮಹಿಳೆ. ಗುರುಜಿ, ನನ್ಗೆ ಏನೋ ಪ್ರಾಬ್ಲಮ್ ಅಂದ್ರೆ ಏನ್ ಮಾಡಿದ್ರು ಗೊತ್ತಾಗ್ತಾ ಇಲ್ಲ, ಏನ್ ಮಾಡ್ಬೇಕಂತಾನೂ ಗೊತ್ತಾಗ್ತಾ ಇಲ್ಲ. ತುಂಬಾ ಕನ್ಫ್ಯೂಷನ್ ಆಗ್ತದೆ. ಜನ್ಮ ದಿನಾಂಕ, ಜನ್ಮ ಸಮಯ ತಿಳಿಸ್ಕೊಡಿ ಮಂಜುಳಾ ಅವರೇ, ನೋಡೋಣ. ಗುರುಜಿ, ನಂದು 17/9/90 ಇಸ್ವಿ ಹುಟ್ಟಿರೋದು. 9 8:30 9 ಗಂಟೆ ಇರ್ಬೇಕು. ನೀವು ಕೊಟ್ಟಂತಹ ಜನ್ಮ ಸಮಯ ಮತ್ತು ಜನ್ಮ ದಿನಾಂಕವನ್ನು ಆಧಾರವಾಗಿ ಎರಡನ್ನೂ ಕೂಡ ಪ್ರಶ್ನೆ ಮಾಡಲಾಗಿ ಎಲ್ಲಾ ತರದಲ್ಲಿ ಕೂಡ ಬಾಂಧವ್ಯದಿಂದ ಹಿಡಿದು ಎಲ್ಲಾ ತರದ ವಿಘ್ನಗಳನ್ನು ಕಾಣ್ತೀರಿ. ಯಾವುದನ್ನು ಒಳ್ಳೆಯದು ಅಂತ ಯೋಚನೆ ಮಾಡ್ತೀರೋ ಅದೆಲ್ಲವೂ ಕೂಡ ನಿಮಗೆ ಕೂಡ ನಿಮಗೆ ಮುಳ್ಳಾಗಿ ಒಂದು ಪರಿಣಾಮ ಆದಂತಹ ರೀತಿಯಲ್ಲಿ ಅನುಭವಿಸಿದ್ದೀರಿ. ಕಷ್ಟ ನಷ್ಟಗಳು ನಿಮ್ಮನ್ನು ಹುಡುಕುತ್ತಾ ಅಥವಾ ನೀವೇ ಕಷ್ಟ ನಷ್ಟಗಳನ್ನು ಹುಡುಕ್ತಾ ಇದ್ದೀರಾ ಎನ್ನುವಂತಹ ಪರಿಸ್ಥಿತಿ ನಿಮಗೆ ಅರ್ಥ ಆಗಲ್ಲ ಎನ್ನುವಂಥದ್ದು. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಎನ್ನುವಂತಹ ಪರಿಸ್ಥಿತಿಗಳಲ್ಲೂ ಕೂಡ ಇಲ್ಲ. ಸಮಾಧಾನ ಸಂತೋಷಗಳನ್ನು ಮನೆಯಲ್ಲೂ ಕೂಡ ಪಡೆಯಲಾಗುತ್ತಾ ಇಲ್ಲ ಎನ್ನುವಂಥದ್ದು ನಿಮ್ಮ ಪ್ರಧಾನವಾದಂತಹ ನೋವು ಅಂತ ಅನ್ಕೋತೀನಿ. ಏನ್ ಹೇಳ್ತೀರಾ? ಹೌದು ಗುರುಜಿ. ತೊಂದರೆಯನ್ನು ನಿವೃತ್ತಿ ಮಾಡಿಕೊಳ್ಳುವಂತಹ ದೆಸೆನಲ್ಲಿ ಮಾಡಬೇಕಾದಿಷ್ಟೇ ತಾಯಿ. ಶ್ರೀಕಲಾದೇವಿ ಆರಾಧನೆಯನ್ನು ಮಾಡೋದ್ರ ಜೊತೆಗೆ ಎಲ್ಲಾ ರೀತಿಯಂತಹ ತಾಪತ್ರಯಗಳನ್ನು ಕೆಲವನ್ನನ್ನು ಹೇಳಿಕೊಳ್ಳಲಾರದ ಪರಿಸ್ಥಿತಿಯಲ್ಲಿ ನೀವಿದ್ದೀರಿ. ನನಗೂ ಕೂಡ ಅರ್ಥ ಆಗತ್ತೆ. ನಾನು ಹೇಳುವಾಗಿಲ್ಲ, ಕಾರಣ ಮಾಧ್ಯಮ ವಲಯ. ಅದರ ಮೇಲೆ ಪ್ರಜ್ಞೆಯನ್ನು ಇಟ್ಟುಕೊಂಡು ವ್ಯವಹಾರವನ್ನು ಮಾಡಬೇಕಾದ ನನ್ನ ಕರ್ತವ್ಯ. ಆ ದೆಸೆನಲ್ಲಿ ಸಕಲ ಸಂಕಷ್ಟಗಳನ್ನು ಬಗೆಹರಿಸುವಂತಹ ದೆಸೆನಲ್ಲಿ ನಿಂಬೆಹಣ್ಣಿನ ದೀಪವನ್ನು ಅಂಟಿಸುವುದರಿಂದ, ಪರಮೇಶ್ವರನ ಆರಾಧನೆಯನ್ನು ಮಾಡೋದ್ರಿಂದ ಖಂಡಿತ ಅನುಕೂಲತೆಗಳನ್ನು ಪಡ್ಕೊಳ್ತೀರಾ. ಒಳ್ಳೆಯದಾಗಲಮ್ಮ. ಹೆದರುವಂಥ ಅಗತ್ಯ ನಿಮ್ಮ ಪಾಲಿಗಿಲ್ಲ. ಧಾರವಾಡದಿಂದ ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ. ನಮಸ್ತೆ ದೇವರಾಜ್ ಅವರು, ಹೇಳಿ. ಸರ್, ಸ್ವಾಮಿ, ನಮ್ಮ ಡೇಟ್ ಆಫ್ ಬರ್ತ್ 6/3/88. ಯಾವ ವಿಚಾರದ ಬಗ್ಗೆ ಕೇಳಬೇಕಿತ್ತು ದೇವರಾಜ್? ಅದೇ ನಮ್ಮ ಅಂದ್ರೆ ಯಾವುದೇ ಕೈಗೆ ಕೂಡಿ ಬರ್ತಾ ಇಲ್ಲ. ನೀವು ಕೊಟ್ಟಂತಹ ಜನ್ಮ ಸಮಯವನ್ನ, ಪ್ರಧಾನವಾಗಿ ಜನ್ಮ ದಿನಾಂಕವನ್ನ ಮತ್ತೆ ಈ ಸಮಯವನ್ನ ಎರಡನ್ನೂ ಕೂಡ ಅವಲೋಕನ ಮಾಡಿದಾಗ ಕಾರ್ಯದಲ್ಲಿ ಪ್ರತಿಬಂಧಕ ದೋಷಗಳು ಅಧಿಕವಾಗಿ ಬಾಧಿಸ್ತಾ ಇದೆ. ಯಾವ ಕೆಲಸಕ್ಕೆ ಹೋದ್ರೂ ಕೂಡ ಪೂರ್ತಿ ಪ್ರಮಾಣದಲ್ಲಿ ಆಗೋದಿಲ್ಲ. ಮನಸ್ಸು ಸಮಾಧಾನದಿರೋದಿಲ್ಲ. ವಿಪರೀತವಾಗಿರ್ತಕ್ಕಂತಹ ಒಂದು ಹಿಂಸೆ, ಇರಿಟೇಟ್ ಆಗ್ತಾ ಇರುತ್ತೆ ನಿಮ್ಮ ಮನಸ್ಸು, ಅಲ್ವೇ? ತೊಂದರೆಯನ್ನು ನಿವೃತ್ತಿ ಮಾಡಿಕೊಳ್ಳುವಂತಹ ದಿವಸದಲ್ಲಿ ಮಾತೆಯಾದಂತಹ ಬನಶಂಕರಿ ದೇವಿ ಆರಾಧನೆಯನ್ನು ಮಾಡುವುದರಿಂದ ಅನುಕೂಲಕರವಾಗಿರುವಂತಹ ವಾತಾವರಣ ನಿರ್ಮಾಣ ಆಗುತ್ತೆ. ಮಂಗಳವಾರದ ದಿನದಂದು ಗಣಪತಿಗೆ ದೂರ್ವಾರ್ಚನೆಯನ್ನು ಮಾಡಿಸಿ ಖಂಡಿತ 100ಕ್ಕೆ 100ರಷ್ಟು ಅನುಕೂಲಕರವಾಗಿರುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡ್ತೀರಿ. ಯೋಚನೆ ಮಾಡಬೇಕಂತ ಅಗತ್ಯ ನಿಮ್ಮ ಪಾಲಿಗಿಲ್ಲ. ಭಗವತಿ ನಿಮಗೆ ಅನುಗ್ರಹಿಸ್ತಾಳೆ. ಶ್ರೀನಿವಾಸ ಎನ್ನುವಂಥವರು ಚಿಂತಾಮಣಿಯಿಂದ ಕರೆಯನ್ನು ಮಾಡಿದ್ದೀರಿ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಿ. 22/93 ಗುರುಜಿ. 22/93 ಜನ್ಮ ಸಮಯ ತಿಳಿಸಿ ಶ್ರೀನಿವಾಸ್. 24 ಗುರುಜಿ. ಓಕೆ, ಹೇಳಿ.
ಸಾಯಂಕಾಲ 8 ಗಂಟೆ ಗುರುಜಿ. ಓಕೆ, ನೀವು ಕೊಟ್ಟಂತಹ ಜನ್ಮ ಸಮಯ ಜನ್ಮ ದಿನಾಂಕದ ಆಧಾರವಾಗಿ ಪ್ರಧಾನವಾಗಿ ಇಟ್ಟುಕೊಂಡಾಗ ಯಾವುದೋ ಒಂದು ರೀತಿಯಂತ ಅಚೀವ್ಮೆಂಟ್ ಅನ್ನು ಮಾಡಬೇಕು ಅನ್ನುವಂತಹ ಮನದಾಳದ ಆಸೆ ಬಹಳ ವರ್ಷಗಳಿಂದ ಕೂಡ ಇದೆ. ಇತ್ತೀಚಿನ ದಿನಗಳಲ್ಲಿ ಮುಂದುವರಿಯುತ್ತೆ, ಪುನಃ ನಿಂತುಕೊಳ್ಳುತ್ತೆ, ಸ್ವಲ್ಪ ದಿನಗಳ ಕಾಲ ಮುಂದುವರಿಯುತ್ತೆ, ಪುನಃ ನಿಂತುಕೊಳ್ಳುತ್ತೆ ಎನ್ನುವಂತಹ ನೋವು ನಿಮ್ಮನ್ನು ಬಾಧಿಸ್ತಾ ಇದೆ ಅಂತ ಹೇಳ್ತೀನಿ. ಏನ್ ಹೇಳ್ತೀರಾ? ಕರೆಕ್ಟ್ ಗುರುಜಿ, ನಿಜ ಗುರುಜಿ. 100ಕ್ಕೆ 100ರಷ್ಟು ಸಂಪೂರ್ಣವಾಗಿರುವಂತಹ ಸಮಾಧಾನ ಸಂತೋಷಗಳನ್ನು ಪಡೆದುಕೊಳ್ಳುವಂತಹ ಲಕ್ಷಣಗಳು ನಿಮಗೆ ಲಭ್ಯವಾಗಲಿ ಎನ್ನುವಂತಹ ದೃಷ್ಟಿ ನಿಮಗಿದ್ದಲ್ಲಿ ನೀವು ಮಾಡಬೇಕಾದಷ್ಟೇ ವಿಶೇಷವಾಗಿರ್ತಕ್ಕಂತಹ ಸೋಮವಾರದ ದಿನ ಪ್ರಾರ್ಥನಾದಿಗಳನ್ನು ಪರಮಾತ್ಮನ ಸನ್ನಿಧಾನದಲ್ಲಿ ಧ್ಯಾನವನ್ನು ಮಾಡಿಕೊಳ್ಳುವುದರ ಜೊತೆಗೆ ರುದ್ರಾಭಿಷೇಕ ಕರ್ಮಾದಿಗಳನ್ನು ಗೈಯುವುದರಿಂದ ಅನುಕೂಲತೆಗಳನ್ನು ಪಡ್ಕೊಳ್ತೀರಾ. ಶ್ರೀಕಲಾ ಪೂಜೆಯನ್ನು ಮಾಡುವುದರಿಂದ ನೀವು ಅಂದುಕೊಂಡಂತಹ ಕಾರ್ಯದಲ್ಲೂ ಕೂಡ ಸಮಾಧಾನ ಸಂತೋಷಗಳನ್ನು ಪಡ್ಕೊಳ್ಳುವಂತಹ ಲಕ್ಷಣ ಕೂಡ ನಿಮ್ಮ ಪಾಲಿಗೆ ಗೋಚರ ಆಗುತ್ತೆ. ಶ್ರೀನಿವಾಸ್, ಒಳ್ಳೆಯದಾಗಲಿ, ಚಿಂತೆ ಮಾಡಬೇಕಂತ ಅಗತ್ಯ ಇಲ್ಲ. ಭಗವಂತನನ್ನ ಒಂದು ಆರಾಧನೆ ಮಾಡಿ ಒಳ್ಳೆಯದಾಗಲಿ, ಚಿಂತೆಯನ್ನು ಮಾಡಬೇಡಿ. ಗುಲ್ಬರ್ಗಾದಿಂದ ಸಂಗೀತ ಎನ್ನುವಂಥವ್ರು ಕರೆಯನ್ನು ಮಾಡಿದ್ದೀರಿ. ಹಲೋ ಗುರುಜಿ ನಮಸ್ತೆ. ನಮಸ್ತೆ ಮಾ. ನಮಸ್ತೆ ಸುನೀತಾ ಅವ್ರು, ಹೇಳಿ. ಸುನೀತಾ ಅಂತ ಮಾತಾಡ್ತಾ ಇರೋದು. ಹೇಳಿಮ್ಮ. ಗುರುಜಿ, ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ. ಜನ್ಮ ದಿನಾಂಕ ಜನ್ಮ ಸಮಯ ತಿಳಿಸ್ಕೊಡಿಮ್ಮ. ಮೇ 21, 1994. 94. ನೀವು ಕೊಟ್ಟ ಎಷ್ಟು ಜನ್ಮ ಸಮಯವನ್ನು ತಿಳಿಸ್ಕೊಡಿಮ್ಮ. ಈವ್ನಿಂಗ್ 7 to 7:15. ನೀವು ಕೊಟ್ಟಂತಹ ಜನ್ಮ ಸಮಯ ಜನ್ಮ ದಿನಾಂಕದ ಆಧಾರವಾಗಿ ನೋಡಿಕೊಂಡಾಗ ಬಹಳ ಅದ್ಭುತವಾದಂತಹ ಜಾತಕದಲ್ಲಿ ಶಶಿಮಂಗಳ ಯೋಗದಂತಹ ಯೋಗಗಳು ಕೂಡ ಕಂಡು ಬರ್ತಾ ಇದೆ. ಮನೆಯಲ್ಲಿ ಸಮಾಧಾನ ಸಂತೋಷವನ್ನು ಪಡೆದುಕೊಳ್ಳುವಂತಹ ಲಕ್ಷಣಗಳಿದೆ. ವಿವಾಹಕ್ಕೆ ಸಂಬಂಧಪಟ್ಟಂತಹ ಪ್ರತಿಬಂಧಕ ದೋಷಗಳು ಕೂಡ ನಿವೃತ್ತಿ ಮಾಡಿಕೊಳ್ಳುವಂತಹ ದಿಸೆಯಲ್ಲಿ ಶ್ರೀಕಲಾ ಮಾತೆಯ ಆರಾಧನೆಯನ್ನು ಮಾಡಬೇಕಾದ್ದು ಅನಿವಾರ್ಯ. ಆದರೆ ಯಾವುದೋ ಒಂದು ಸಣ್ಣ ಪುಟ್ಟದಂತಹ ಪ್ರತಿಬಂಧಕ ದೋಷಗಳು ನಿಮ್ಮ ಇಡೀ ಕುಟುಂಬವನ್ನು ಹೈರಾಣಾಗಿಸುವಂತಹ ಸಾಧ್ಯತೆಗಳು ಕೂಡ ಕಂಡುಬರ್ತಾ ಇದೆ. ಈ ದೋಷವನ್ನು ನಿವೃತ್ತಿ ಮಾಡಿಕೊಳ್ಳುವಂತಹ ದಿಸೆಯಲ್ಲಿ ಹೇಳಿಕೊಟ್ಟಂತಹ ಶ್ರೀಕಲಾ ಮಾತೆಯ ಪ್ರಾರ್ಥನೆ ಪೂಜಾದಿಗಳನ್ನು ಗೈಯುವುದರಿಂದ ಅನವರ್ತವಾದಂಥ ಯಶಸ್ಸು ನಿಮ್ಮ ಪಾಲಿಗೆ ದೊರಕುತ್ತೆ. ತಾಯಿ, ಹೆದರುವಂಥ ಅಗತ್ಯ ಇಲ್ಲ. ಭಗವಂತನನ್ನು ನಂಬಿ, ಭಗವಂತ ಸದಾ ನಿಮ್ಮ ಜೊತೆಗೆ ಇರ್ತಾನೆ. ಒಳ್ಳೆಯದಾಗತ್ತೆ, ಚಿಂತೆಯನ್ನು ಮಾಡಬೇಕಂತ ಅಗತ್ಯ ನಿಮ್ಮ ಪಾಲಿಗಿಲ್ಲ. ಮುಂದಿನ ಒಂದು ತಿಂಗಳು ಜನವರಿ 26ನೇ ತಾರೀಕಿನಂದು ಶನಿಯ ಬದಲಾವಣೆ ಇದೆ. ಮೇಷರಾಶಿಯವರಿಗೆ ಅಷ್ಟಮ ಶನಿಯ ನಿವೃತ್ತಿ, ವೃಷಭ ರಾಶಿಗೆ ಆರಂಭ, ಕರ್ಕಾಟಕ ರಾಶಿಗೆ ಪಂಚಮ ಶನಿಯ ನಿವೃತ್ತಿ, ಸಿಂಹರಾಶಿಗೆ ಪಂಚಮ ಶನಿಯ ಆರಂಭ, ಕನ್ಯಾ ರಾಶಿಗೆ ಅರ್ಧಾಷ್ಟಮ ಶನಿಯ ಪ್ರಭಾವಗಳು ಉಂಟಾಗುತ್ತೆ. ತುಲಾ ರಾಶಿಗೆ ನಿವೃತ್ತಿ ಆದರೆ ಹಾಗೆ ವೃಶ್ಚಿಕ ರಾಶಿ, ಧನುರಾಶಿ, ಮಕರ ರಾಶಿಗೆ ಸಾರ್ಧಸಪ್ತಮ ಶನಿಯ ಪ್ರಭಾವದ ಭಾಗಗಳು ಮುಂದುವರಿಯುತ್ತೆ. ಗೊತ್ತಿದೆ ಅಲ್ವಾ? ಈ ಒಂದು ದೋಷವನ್ನು ನಿವಾರಣೆ ಮಾಡಿಕೊಳ್ಳುವಂತಹ ದಿಸೆಯಲ್ಲಿ ಜನವರಿ 26ನೇ ತಾರೀಕಿನಂದು ನನ್ನ ನೇತೃತ್ವದಲ್ಲಿ ನಿಮಗೆ ಅನುಕೂಲವಾಗಲಿ ಎನ್ನುವಂತಹ ದೃಷ್ಟಿಯಿಂದ ನಿಮ್ಮ ಕೈಯಾರ ಭಗವಂತನಿಗೆ ಹವಿರ್ಭಾಗವನ್ನು ಅರ್ಪಣೆ ಮಾಡ್ತಕ್ಕಂಥ ಒಂದು ಹೋಮದಲ್ಲಿ ಭಾಗಿಯಾಗುವಂತಹ ಒಂದು ಸದಾವಕಾಶಗಳು ನಿಮಗಿದೆ. ನೀವು ಸ್ವತಃ ಪಾಲ್ಗೊಂಡು ಬೆಂಗಳೂರಿನ ನಾಗರಬಾವಿ ಸಮೀಪದಲ್ಲಿ ಅಂಬೇಡ್ಕರ್ ಕಾಲೇಜ್ ಆಪೋಸಿಟ್ ಇರತಕ್ಕಂಥ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಆವರಣದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅಗತ್ಯ ಇರತಕ್ಕಂಥವರು, ಬಾಧಾ ರಾಶಿಗಳಿಗೆ ಒಳಪಟ್ಟವರು ನೀವು ಈ ಒಂದು ಯಾಗದಲ್ಲಿ ಪಾಲ್ಗೊಳ್ಳಬೇಕಾದ್ರೆ ನಿಮ್ಮ ಸಂಪೂರ್ಣವಾಗಿರತಕ್ಕಂತಹ ವಿವರಗಳ ಜೊತೆಗೆ ಆ ಒಂದು ಟಿವಿನಲ್ಲಿ ಡಿಸ್ಪ್ಲೇ ಆಗ್ತಕ್ಕಂತಹ ನಂಬರಿಗೆ ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಈ ಒಂದು ಕಾರ್ಯದಲ್ಲಿ ಪಾಲ್ಗೊಳ್ಳುವುದರಿಂದ ಕಷ್ಟಗಳನ್ನು ಬಗೆಹರಿಸುವಂತಹ ದಿಸೆಯಲ್ಲಿ ಭಗವಂತನ ಆರಾಧನೆಯನ್ನು ಸ್ವತಃ ನೀವೇ ಮಾಡುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸ್ತೇವೆ. ಹಾಗಾಗಿ ಆ ಒಂದು ವಿಶೇಷವಾಗಿರ್ತಕ್ಕಂಥ ಜನವರಿ 26 ರಜೆ ಕೂಡ ಇರುತ್ತೆ. ಸಾಧ್ಯ ಇದ್ದಲ್ಲಿ ಈ ಒಂದು ಯಾಗದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶಗಳಿದೆ. ಹಾಗಾದರೆ ದ್ವಾದಶ ರಾಶಿಗಳ ದಿನಚರಿಗಳು ಹೇಗಿರುತ್ತೆ, ಯಾವ್ಯಾವ ಥರದ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಎಲ್ಲವನ್ನು ಕೂಡ ಅರಿಯೋಣ. ಮೇಷರಾಶಿಯವರ ದಿನಚರಿ. ಅಂದುಕೊಂಡಂತಹ ಕಾರ್ಯದಲ್ಲಿ ಸಮಾಧಾನವನ್ನು ಕಾಣಲಾಗದಂತಹ ಪರಿಸ್ಥಿತಿ ಕಂಡುಬರುತ್ತೆ. ಕಾರಣ ಇಷ್ಟೇ, ಅಷ್ಟಮ ಶನಿಯ ಪ್ರಭಾವ ಜನವರಿ 26 ತನಕ ಸಹಿಸಿಕೊಳ್ಳಲೇಬೇಕಾಗತ್ತೆ. ಘಟನೆ ನಡೆಯುವಂಥದ್ದು ಅರಕ್ಷಣದಲ್ಲಿ ನಡೆಯುತ್ತೆ, ಆದರೆ ಪರಿಣಾಮಗಳು ಅನೇಕ ವರ್ಷಗಳು ಬಾಧಿಸುತ್ತಲ್ವೇ. ಹಾಗೆಯೇ ನಿಮ್ಮ ಕೈಂಕರ್ಯಗಳನ್ನು ಸರಿಯಾದಂತಹ ಒಂದು ಕ್ರಮದಲ್ಲಿ ಮಾಡಿಕೊಂಡಂತಹ ಪಕ್ಷದಲ್ಲಿ ಭಗವಂತ ಸದಾ ನಿಮ್ಮ ಜೊತೆಗೆ ಇರ್ತಾನೆ ಎನ್ನುವಂಥದ್ದನ್ನು ಮರಿಬೇಡಿ. ಮಕ್ಕಳ ಮಧ್ಯದಲ್ಲಿ ಅನೇಕ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳು ಉಂಟಾಗ್ಬೋದು. ಮನೆಯ ಸಕಲ ರೀತಿಯಾದಂತಹ ಸಂಘರ್ಷಗಳನ್ನು ನಿವೃತ್ತಿ ಮಾಡಲಿಕ್ಕೆ ಶ್ರೀಕಲಾದೇವಿ ಆರಾಧನೆ ಬಹಳ ಮುಖ್ಯವಾಗಿರುತ್ತೆ. ದೂರದ ಬಂಧುಗಳು ಅಗಲಿದಂತಹ ದುರ್ವಾರ್ತೆಗಳನ್ನು ಕೇಳಬೇಕಂತಹ ಸಾಧ್ಯತೆಗಳು ಕೂಡ ಕೆಲವರಿಗೆ ದೊರಕುವ ಅಥವಾ ಕಾಣುವಂತಹ ಲಕ್ಷಣ ಕಂಡು ಬರ್ತಾ ಇದೆ. ಹಾಗಾದರೆ ತೊಂದರೆಯನ್ನು ನಿವೃತ್ತಿ ಮಾಡಿಕೊಳ್ಳುವಂತಹ ದಿಸೆಯಲ್ಲಿ ನೀವೆಲ್ಲರೂ ಕೂಡ ಮಾಡಬೇಕಂತ ಪೂಜೆ ಅಂತ ಅವಲೋಕನ ಮಾಡಿದಾಗ ಕುಲದೇವರ ಸ್ಮರಣೆಯಿಂದ ಹಾಗೆ ವಿಶೇಷವಾದಂತಹ ಕಲಾದೇವಿಯ ಪ್ರಾರ್ಥನಾದಿಗಳನ್ನು ಗೈಯುವುದರಿಂದ ಅನುಕೂಲವನ್ನು ಪಡ್ಕೊಳ್ತೀರಾ. ಭಗವಂತ ಸದಾ ನಿಮ್ಮನ್ನು ಹರಸಲಿ, ಒಳ್ಳೆಯದಾಗತ್ತೆ, ಚಿಂತೆಯನ್ನು ಮಾಡಬೇಡಿ. ಇನ್ನು ವೃಷಭ ರಾಶಿ, ಸಮಾಧಾನಕರವಂತಹ ವಾತಾವರಣವನ್ನು ನಿರೀಕ್ಷೆ ಮಾಡಬಹುದು. ಅಂದುಕೊಂಡಂತಹ ಕಾರ್ಯಗಳೆಲ್ಲವೂ ಕೂಡ ಕೈಗೆಟಕುವಂತಹ ಲಕ್ಷಣಗಳಿದೆ. ಮನೆಯಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ತೀರಾ. ದೂರದ ಬಂಧುಗಳಿಂದ ಕೂಡ ಸಹಕಾರವನ್ನು ನಿರೀಕ್ಷಿತ ಮಟ್ಟದಲ್ಲಿ ನೀವು ಪಡ್ಕೊಳ್ಬಹುದಾಗಿದೆ. ಅನೇಕ ದಿನಗಳಿಂದ ನೀವಂದುಕೊಂಡಂತಹ ಕಾರ್ಯ ಸುಗಮವಾಗಿ ನಡೆಯುವಂತಹ ಲಕ್ಷಣ ನಿಮ್ಮ ಪಾಲಿಗೆ ಗೋಚರವಾಗ್ತಾ ಇದೆ.
ಹಾಗೆ ಬಂಧುಗಳಿಂದ ಸಹಕಾರವನ್ನು ನಿರೀಕ್ಷೆ ಮಾಡಬಹುದು. ಹೆಣ್ಣುಮಕ್ಕಳ ಆರೋಗ್ಯದಲ್ಲಿ ಸ್ಥಿರತೆಯನ್ನು ಕಾಣುತ್ತೀರಾ. ಹಾಗೆ ವ್ಯಾಪಾರದಲ್ಲಿ ಲಾಭಾಂಶಗಳನ್ನು ಕಾಣುವಂತಹ ಲಕ್ಷಣ ಕೂಡ ಕಂಡು ಬರ್ತಾ ಇದೆ. ಪ್ರಗತಿ ಮತ್ತು ನೆಮ್ಮದಿಯ ಬದುಕಿಗೆ ಮಾಡಬೇಕಾದ ಕುಲದೇವರ ಸ್ಮರಣೆಯಿಂದ ಇಷ್ಟದೇವರ ಪ್ರಾರ್ಥನೆಯಿಂದ ಅನುಕೂಲತೆಯನ್ನು ಪಡ್ಕೊಳ್ತೀರಿ. ಭಗವಂತ ಸದಾ ನಿಮ್ಮನ್ನು ಹರಿಸಲಿ, ಒಳ್ಳೆಯದಾಗತ್ತೆ, ಚಿಂತನೆ ಮಾಡಬೇಡಿ. ಇನ್ನು ಮಿಥುನ ರಾಶಿ, ಶುಭಪ್ರದವಂತಹ ದಿನವಾಗಿ ಮಾರ್ಪಾಡಾಗುವಂತಹ ಲಕ್ಷಣ ನಿಮ್ಮ ರಾಶಿ ಗೋಚರವಾಗ್ತಾ ಇದೆ. ಹಾಗೆ ಸ್ಥಿರಾಸ್ತಿಯಿಂದ ಲಾಭಾಂಶಗಳನ್ನು ಗಳಿಸುವಂತಹ ಲಕ್ಷಣಗಳಿದೆ. ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ಕೋತೀರಾ. ಯಾರ್ಯಾರು ಚಾಲಕರಿದ್ದೀರೋ, ವೆಹಿಕಲ್ಸನ್ನು ಓಡಿಸ್ತಾ ಇದ್ದೀರೋ, ಆಟೋಗಳಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಸಣ್ಣ ಪುಟ್ಟ ಲಘು ವಾಹನವನ್ನು ಚಲಾವಣೆ ಮಾಡ್ತಕ್ಕಂಥವರಿಗೂ ಕೂಡ ಅನುಕೂಲ ಮತ್ತು ಧನಾಗಮನದ ಯೋಗ ಕೆಲವರಿಗೆ ಕಂಡು ಬರ್ತಾ ಇದೆ. ನೆಮ್ಮದಿಯ ಬದುಕು, ಮಾನಸಿಕ ಚಿಂತನೆಗಳ ಈಡೇರುವಿಕೆ, ಸಮಾಧಾನಕರವಾದಂತಹ ಬದುಕಿಗೆ ನೀವೆಲ್ಲರೂ ಕೂಡ ಇವತ್ತು ಮಾಡಬೇಕಾದಷ್ಟೇ ಶ್ರೀಕಲಾದೇವಿ ಆರಾಧನೆಯನ್ನು ಮಾಡುವುದರಿಂದ ಅನುಕೂಲಕರವಾಗಿರುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ತೀರಿ. ಸಕಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ತೀರಿ. ಭಗವತಿ ಹರಸಲಿ, ಒಳ್ಳೆಯದಾಗತ್ತೆ, ಚಿಂತನೆ ಮಾಡಬೇಡಿ. ಇನ್ನು ಕರ್ಕಾಟಕ ರಾಶಿಯವರಿಗೆ ಪಂಚಮಶನಿಯ ಪ್ರಭಾವ ಎನ್ನುವಂಥದ್ದನ್ನು ಮರೆಯದೆ ವ್ಯವಹರಿಸುವಂಥದ್ದು ಉತ್ತಮ. ಯಾವುದೇ ಕೆಲಸ ಕಾರ್ಯವನ್ನು ಮಾಡುವುದಿದ್ರೂ ಕೂಡ ಅದರಲ್ಲಿ ವಿಳಂಬ ಆಗುವಂತಹ ಸಾಧ್ಯತೆ, ಅತಿರೇಕದ ಮಾತುಗಳನ್ನು ಬೇರೆಯವರ ಜೊತೆಗೆ ಹಂಚಿಕೊಳ್ಳುವಂಥದ್ದು ಉತ್ತಮ ಅಲ್ಲ. ಹಾಗೆ ಮಾನಸಿಕವಾದಂತಹ ನಿಮ್ಮ ಭಾವನೆಗಳನ್ನು ಅತಿಯಾದಂಥ ಆತ್ಮೀಯರಲ್ಲಿಯೂ ಕೂಡ ಹಂಚಿಕೊಳ್ಳುವಂಥದ್ದು ಈ ದಿನ ಉತ್ತಮ ಅಲ್ಲ. ಬೇರೆಯವರಿಗಾಗಿ ಸಾಲ ಮಾಡಬೇಡಿ. ವಿಪರೀತವಾದಂತಹ ಧನಾಗಮನ ಬರಬೇಕಂತಹ ಹಣಗಳು ಬರಬೇಕಾದ್ರೂ ಕೂಡ ನಿಮ್ಮ ಕೈಗೆ ಇವತ್ತೇ ಇಟ್ಕೊಳ್ಳ. ವ್ಯಾಪಾರದಲ್ಲಿ ನಷ್ಟ ಸಾಧ್ಯತೆಗಳು, ಮಕ್ಕಳಿಂದ ಅಪಮಾನ, ಎಲ್ಲ ರೀತಿಯಾದಂತಹ ಪ್ರಗತಿ, ಮಾನಸಿಕ ಕಾಮನೆಗಳ ಈಡೇರುವಿಕೆಗೆ ನೀವೆಲ್ಲರೂ ಕೂಡ ಮಾಡಬೇಕಾದಷ್ಟೇ ಕುಲದೇವರ ಸ್ಮರಣೆ, ಇಷ್ಟದೇವರ ಪ್ರಾರ್ಥನೆಯನ್ನು ಮಾಡುವ ಜೊತೆಗೆ ಶ್ರೀಕಲಾದೇವಿ ಆರಾಧನೆ ಮಾಡಿ. ಭಗವಂತ ಸದಾ ನಿಮ್ಮ ಜೊತೆಗೆ ಇರ್ತಾನೆ, ಒಳ್ಳೆಯದಾಗಲಿ. ಇನ್ನು ಉಳಿದಂತಹ ರಾಶಿಯನ್ನು ಅವಲೋಕನ ಮಾಡಿದಾಗ ಅರ್ಧಾಷ್ಟಮ ಶನಿಯ ಪ್ರಭಾವಕ್ಕೊಳಗಾಗಿದ್ದೀರಿ. ಸಿಂಹರಾಶಿಯವರು ಸರ್ಕಾರಿ ಉದ್ಯೋಗಿಗಳಿಗೆ ಕಿರಿಕಿರಿಯ ವಾತಾವರಣ, ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಮೇಲಾಧಿಕಾರಿಗಳ ಕಿರುಕುಳ ಅಥವಾ ಇಲ್ಲ ಸಲ್ಲದಂಥ ಆರೋಪವನ್ನು ನಿಮ್ಮ ಮೇಲೆ ಹೊರಿಸುವಂಥ ಸಾಧ್ಯತೆಗಳಿದೆ. ರಾಜಕಾರಣಿಗಳಿಗೆ ಅಪಮಾನಕರವಂಥ ವಾತಾವರಣವನ್ನು ಮಾಡಲೇಬೇಕಾಗತ್ತೆ. ಅಪಮಾನ ಮಾಡಿಯೇ ಮಾಡ್ತಾರೆ. ಅಪಮಾನ ನಿರೀಕ್ಷೆ ಮಾಡುವಂತಹ ಸಾಧ್ಯತೆ ಕೆಲವರಿಗೆ ಕಂಡುಬರುತ್ತೆ, ಹಲವು ಜನಗಳ ಮಧ್ಯದಲ್ಲಿ. ಸಮಾಜ ಸುಧಾರಕರಿಗೆ ಕೂಡ ಅನುಕೂಲಕರವಾಗಿರುವಂತಹ ದಿನ ಅಲ್ಲ. ಪ್ರಗತಿ ಜೀವನ, ನೆಮ್ಮದಿ ಬದುಕಿಗೆ ಇವತ್ತು ಮಾಡಬೇಕಾದ ಕುಲದೇವರ ಸ್ಮರಣೆಯನ್ನು, ಇಷ್ಟದೇವರ ಪ್ರಾರ್ಥನೆಯಿಂದ ಅನುಕೂಲವನ್ನು ಪಡ್ಕೊಳ್ತೀರಾ. ಭಗವಂತ ಸದಾ ನಿಮ್ಮ ಜೊತೆಗೆ ಇರಲಿ, ಭಗವಂತ ಹರಸಲಿ. ಯೋಚನೆ ಮಾಡಬೇಕಂತ ಅಗತ್ಯ ನಿಮ್ಮ ಪಾಲಿಗಿರೋದಿಲ್ಲ. ಕನ್ಯಾ ರಾಶಿಗೆ ಜನ್ಮಗುರುವಿನ ಪ್ರಭಾವದಿಂದ ಅಂದುಕೊಂಡಂತಹ ಕಾರ್ಯಗಳಲ್ಲೂ ಕೂಡ ವಿಳಂಬ ಆಗುವಂತಹ ಸಾಧ್ಯತೆಗಳು, ವಿಪರೀತವಾದಂಥ ಆಯಾಸ, ಅನಾರೋಗ್ಯದ ಸಮಸ್ಯೆ, ಇಲ್ಲ ಸಲ್ಲದಂಥ ಆರೋಪ, ವ್ರತ ತಿರುಗಾಟಗಳನ್ನು ಅನುಭವಿಸಬೇಕಂತ ಸಾಧ್ಯತೆ ಕನ್ಯಾ ರಾಶಿ ಕಂಡು ಬರ್ತಾ ಇದೆ. ಕಬ್ಬಿಣ ವ್ಯಾಪಾರ ಇರ್ಬೋದು, ತೈಲೋದ್ಯಮಗಳಲ್ಲಿ ಅಲ್ಪ ಪ್ರಮಾಣದ ಹಿನ್ನಡೆಯನ್ನು ಕಾಣ್ತೀರಾ. ಬರಬೇಕಂತ ದುಡ್ಡು ಕೂಡ ಕೈಗೆ ಎಟಕೋದಿಲ್ಲ. ಹಾಗಾದರೆ ತೊಂದರೆ ನಿವೃತ್ತಿಗೆ ಮಾಡಬೇಕಾದಷ್ಟೇ ಕುಲದೇವರ ಸ್ಮರಣೆಯನ್ನು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ, ಚಿಂತೆಯನ್ನು ಮಾಡಬೇಡಿ. ವೃಶ್ಚಿಕ ರಾಶಿಗೆ ಜನ್ಮಶನಿಯ ಪ್ರಭಾವದಿಂದ ಆಂತರಿಕ ಕಲಹ ಬಹಿರಂಗಗೊಳ್ಳುತ್ತೆ. ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ಬೇರೆಯವರಿಂದ ಅಪಮಾನಕರವಂಥ ವಾತಾವರಣ, ಮಕ್ಕಳಿಂದ ಕಿರಿಕಿರಿ. ಪ್ರಗತಿ ನೆಮ್ಮದಿಯ ಬದುಕಿಗೆ ಆಂಜನೇಯನ ಆರಾಧನೆ ಮಾಡಿ, ಒಳ್ಳೆಯದಾಗಲಿ. ಮಕರ ರಾಶಿ ಶುಭಪ್ರದವಂಥ ದಿನವಾಗಿ ಮಾರ್ಪಾಡಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತವೆ. ಅನೇಕ ದಿನ ಅಂದುಕೊಂಡಂತಹ ಕಾರ್ಯ ವಿಳಂಬ ಆಗುತ್ತೆ. ಆರೋಗ್ಯದ ಬಗ್ಗೆ ಲಕ್ಷ್ಯವನ್ನು ವಹಿಸುವಂಥದ್ದು ಉತ್ತಮ. ಹೆಂಡತಿಯ ಸಹಕಾರ ಸಿಗುತ್ತೆ. ನೆಮ್ಮದಿಯ ಬದುಕಿಗೆ ನೀವೆಲ್ಲರೂ ಕೂಡ ಮಾಡಬೇಕಾದ್ದು ಕುಲದೇವರ ಮತ್ತು ಇಷ್ಟದೇವರ ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗುತ್ತೆ. ಧನುರಾಶಿಯವರ ದಿನಚರಿ ಸಾರ್ಧ ಸಪ್ತಮ ಶನಿಯ ಪ್ರಭಾವ ನಿಮಗೆ ಇರೋದ್ರಿಂದ ಅಂದುಕೊಂಡಂತಹ ಕಾರ್ಯದಲ್ಲಿ ವಿಳಂಬ, ಮಾನಸಿಕವಾದಂತಹ ಕಿರಿಕಿರಿ, ವ್ಯಾಪಾರದಲ್ಲಿ ನಷ್ಟ ಸಾಧ್ಯತೆ, ಹಾಗೆಯೇ ಪ್ರಯಾಣದಲ್ಲಿ ವಿಳಂಬ ಸಾಧ್ಯತೆಗಳು. ತೊಂದರೆಯ ನಿವೃತ್ತಿಗೆ ನೀವು ಮಾಡಬೇಕಾದ ಗಣಪತಿ ಆರಾಧನೆಯನ್ನು, ಪರಮಾತ್ಮ ನಿಮ್ಮನ್ನು ಸದಾ ರಕ್ಷಣೆ ಮಾಡಲಿ, ಯೋಚನೆ ಮಾಡಬೇಕಂತ ಅಗತ್ಯ ನಿಮ್ಮ ಪಾಲಿಗಿಲ್ಲ. ಇನ್ನು ಕುಂಭರಾಶಿಯವರ ದಿನಚರಿಗಳನ್ನು ನಡೆದಾಗ ಸುಗಮವಾದಂತಹ ಕಾರ್ಯಗಳು ಸುಗಮವಾಗಿ ನಡೆಯುತ್ತೆ. ಅಂದುಕೊಂಡಂತಹ ಕಾರ್ಯದಲ್ಲಿ ವಿಪರೀತವಾದಂತಹ ಧನಾಗಮನದ ಯೋಗ ಕೆಲವರಿಗೆ ಕಂಡು ಬಂದರೆ ಸ್ಥಿರಾಸ್ತಿಯನ್ನು ಖರೀದಿ ಮಾಡುವಂತಹ ದಿಸೆಯಲ್ಲಿ ಆಪ್ತರೊಂದಿಗೆ ಸಮಾಲೋಚನೆಯನ್ನು ಮಾಡ್ತೀರಾ. ವಿದೇಶದಲ್ಲಿರ್ತಕ್ಕಂತಹ ಬಂಧುಗಳಿಂದ ಸಹಾಯವನ್ನು ನಿರೀಕ್ಷೆ ಮಾಡ್ಬೋದು. ನೆಮ್ಮದಿಯ ಬದುಕನ್ನು ಕಾಣ್ತೀರಾ. ವಿವಾಹದ ಪ್ರತಿಬಂಧಕ ದೋಷಗಳು ನಿವೃತ್ತಿ ಆಗುತ್ತೆ. ನೆಮ್ಮದಿ ಬದುಕಿಗೆ ನೀವು ಮಾಡಬೇಕಾದ ಕಲಾದೇವಿಯನ್ನು, ಪರಮಾತ್ಮಕ್ಕೆ ನಿಮ್ಮನ್ನು ಒಳ್ಳೇದು ಮಾಡಲಿ, ಒಳ್ಳೆಯದಾಗುತ್ತೆ. ಮೀನರಾಶಿ ಶುಭಪ್ರದವಂತಹ ದಿನವಾಗಿ ಮಾರ್ಪಾಡಾಗುವಂತಹ ಲಕ್ಷಣಗಳಿದೆ. ಅನೇಕ ದಿನಗಳಿಂದ ನೀವು ಅಂದುಕೊಂಡಂತಹ ಒಂದು ಕಾರ್ಯದಲ್ಲಿ ಸಮಾಧಾನ ಸಂತೋಷಗಳನ್ನು ಪಡ್ಕೊಳ್ಳುವಂತಹ ಲಕ್ಷಣಗಳು ಕೂಡ ನಿಮ್ಮ ಪಾಲಿಗೆ ಗೋಚರವಾಗುತ್ತೆ. ಸಮಾಧಾನ ಸಂತೋಷಭರಿತವಂತಹ ಜೀವನಕ್ಕೆ ನೀವೆಲ್ಲರೂ ಕೂಡ ಮಾಡಬೇಕಾದ್ದು ಕುಲದೇವಿಯ ಆರಾಧನೆಯನ್ನು, ಇಷ್ಟದೇವರ ಪ್ರಾರ್ಥನೆಯಿಂದ ಅನುಕೂಲವನ್ನು ಪಡ್ಕೊಳ್ತೀರಾ. ಭಗವತಿ ಸದಾ ನಿಮ್ಮನ್ನು ಹರಸಲಿ, ಒಳ್ಳೆಯದಾಗುತ್ತೆ, ಚಿಂತೆಯನ್ನು ಮಾಡಬೇಡಿ. ಹೋಗಿ ಬರುವಂತಹ ಸಮಯ ಆಗಿದೆ. ನಾಳೆನೂ ಕೂಡ ವಿಶೇಷವಂತಹ ಸಂಚಿಕೆಯೊಂದಿಗೆ ಪುನಃ ಇದೇ ಸಮಯಕ್ಕೆ ಪುನಃ ಬಂದು ಭೇಟಿಯಾಗ್ತೀನಿ. ಶುಭವನ್ನು ಭಗವಂತ ನಿಮ್ಮ ಪಾಲಿಕೊಳ್ಳಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.